ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 834 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 19 ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಸೊ ಮೊದಲನೇ ಪ್ರಶ್ನೆಗೆ ಬರೋಣ. PMKVY ಅಂದರೆ ಸೊ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳ ವಿಷಯದಲ್ಲಿ ಕರ್ನಾಟಕವು ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ವಾಟ್ ರ್ಯಾಂಕ್ ಡಸ್ ಕರ್ನಾಟಕ ಹೋಲ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾಂಡಿಡೇಟ್ಸ್ ಟ್ರೈನ್ಡ್ ಅಂಡರ್ PMKVY? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಈ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಕೌಶಲ್ಯ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ 11th ಅಥವಾ 11ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಸ್ಟೇಟ್ಗಳು ಯಾವ ಪೊಸಿಷನ್ ಅಲ್ಲಿ ಇದಾವೆ, ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು, ಅದಾದ್ಮೇಲೆ PMKVY ಯಾವಾಗ ಸ್ಟಾರ್ಟ್ ಆಯಿತು, ಇದುವರೆಗೂ ಅದು ಮಾಡಿರ್ತಕ್ಕಂಥ ಸಾಧನೆಗಳೇನು, ಸೊ ಎಲ್ಲವನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಬಟ್ ಅಪ್ಡೇಟ್ ಏನು ಅಂದ್ರೆ ಸೊ ಇದರಲ್ಲಿ ಕರ್ನಾಟಕ ರಾಜ್ಯ 11th ಪ್ಲೇಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇನ್ 11th ಪ್ಲೇಸ್? ಸೊ ಇದು ಇನ್ ಟರ್ಮ್ಸ್ ಆಫ್ ಕ್ಯಾಂಡಿಡೇಟ್ಸ್ ಟ್ರೈನ್ಡ್ ಅಂಡರ್ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ. ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಎಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ ತರಬೇತಿಯನ್ನ ಕೊಟ್ಟಿದ್ದೇವೆ. ಸೊ ಈ ವಿಷಯದಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ 11ನೇ ಪೊಸಿಷನ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸ್ಕಿಲ್ ಇಂಡಿಯಾ ಮಿಷನ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಫ್ಲಾಗ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಲಾಂಚ್ ಆದಾಗಿನಿಂದ ಇದುವರೆಗೂ ನಮ್ಮ ಕರ್ನಾಟಕ 11th ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಡಿಸೆಂಬರ್ 31ನೇ ದಿನಾಂಕಕ್ಕೆ ಅಂದರೆ ಕಳೆದ ವರ್ಷದ ಕೊನೆಯ ದಿನಾಂಕಕ್ಕೆ ನಾವು ಕ್ಯಾಲ್ಕುಲೇಷನ್ ಅನ್ನು ತೆಗೆದುಕೊಂಡಾಗ 5.74 ಲ್ಯಾಕ್ ಇಂಡಿವಿಜುವಲ್ಸ್ ಅನ್ನ ನಮ್ಮ ಕರ್ನಾಟಕದ ವತಿಯಿಂದ ಸೊ ತರಬೇತಿಯನ್ನು ನೀಡಲಾಗಿರುತ್ತೆ. ಸೊ ಈ ಸ್ಕೀಮ್ ಪ್ರಾರಂಭವಾಗಿರ್ತಕ್ಕಂಥದ್ದು 2015. ಸೊ ಸಿನ್ಸ್ ದಿ ಸ್ಕೀಮ್ಸ್ ಇನ್ಸೆಪ್ಷನ್, ಸೊ ಈ ಒಂದು ಯೋಜನೆ ಪ್ರಾರಂಭವಾದ ದಿನಾಂಕದಿಂದ ಡಿಸೆಂಬರ್ 31, 2024ರವರೆಗೆ ಸೊ ನಮ್ಮ ಕರ್ನಾಟಕದಲ್ಲಿ 5.74 ಲಕ್ಷ ಇಂಡಿವಿಜುವಲ್ಸ್ಗೆ ತರಬೇತಿಯನ್ನು ನೀಡಲಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಟೋಟಲ್ ಟ್ರೈನಿಂಗ್ ಏನಿರುತ್ತೆ ಸೊ ಅದರ 3.58% ಅಷ್ಟು ಕ್ಯಾಂಡಿಡೇಟ್ಸ್ ಅನ್ನ ನಮ್ಮ ಕರ್ನಾಟಕದ ವತಿಯಿಂದ ಟ್ರೈನ್ ಮಾಡಲಾಗಿರುತ್ತೆ. ಸೊ ಥ್ರೂಔಟ್ ದ ಕಂಟ್ರಿ 1.6 crore ಪಾಪ್ಯುಲೇಷನ್ ಅನ್ನ ಟ್ರೈನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಪ್ಲೇಸ್ಮೆಂಟ್ ಅಂದರೆ ನಾನು ಇಷ್ಟೊತ್ತು ಮಾತಾಡಿರ್ತಕ್ಕಂಥದ್ದು ತರಬೇತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ತರಬೇತಿ ಕೊಟ್ಟ ನಂತರ ಅವರಿಗೆ ಉದ್ಯೋಗಗಳನ್ನು ನೀಡ್ತಕ್ಕಂಥ ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ 13th ಅಥವಾ 13ನೇ ಪ್ಲೇಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ತರಬೇತಿ ಪಡೆದಿರ್ತಕ್ಕಂಥ 74,225 ಕ್ಯಾಂಡಿಡೇಟ್ಸ್ಗೆ ಸೊ ಉದ್ಯೋಗವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವಾಗ ಈ ಒಂದು ಯೋಜನೆ ಏನಿದೆ ಸೊ ಇದರ ನೆಕ್ಸ್ಟ್ ವರ್ಷನ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದನ್ನು ನಾವು 4.0 ಅಂತ ಹೇಳ್ತೇವೆ. ಸೊ ಈ 4.0 ಅಡಿಯಲ್ಲಿ ಯಾವ ವಿಷಯಗಳ ಮೇಲೆ ಹೆಚ್ಚಿನ ತರಬೇತಿಯನ್ನು ನೀಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಜಲಜನಕ, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಅಥವಾ ಪರಿಸರ ಸುಸ್ಥಿರತೆ, ಅದಾದ್ಮೇಲೆ ಮೆಕ್ಯಾಟ್ರಾನಿಕ್ಸ್ ಅಂತ ಹೇಳ್ತೇವೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ IoT, 3D ಪ್ರಿಂಟಿಂಗ್ ಮತ್ತೆ ಡ್ರೋನ್ ಟೆಕ್ನಾಲಜೀಸ್ಗಳೇನಿರ್ತವೆ ಸೊ ಇವುಗಳ ಮೇಲೆ ಹೆಚ್ಚಿನ ತರಬೇತಿಯನ್ನ PMKVY 4.0 ಏನಿದೆ ಸೊ ಇದರ ಅಡಿಯಲ್ಲಿ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರೀಜನಲಿ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಬೀದರ್, ಸೊ ಬೀದರ್ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪ್ಲೇಸ್ಮೆಂಟ್ಸ್ ಅನ್ನ ನಾವು ನೋಡ್ಬೋದು, 2273 ಆಗಿರುತ್ತೆ. ಸೊ ಅದಾದ ಮೇಲೆ ಬೆಂಗಳೂರು ಅರ್ಬನ್, ಬೆಂಗಳೂರು ನಗರ, ಅದಾದ್ಮೇಲೆ ಕಲಬುರಗಿ. ಸೊ ಇದು ಟ್ರೈನಿಂಗ್ ಆಗಿರ್ತಕ್ಕಂಥದ್ದು, ನಾಟ್ ಪ್ಲೇಸ್ಮೆಂಟ್, ತರಬೇತಿ ಆಗಿರ್ತಕ್ಕಂಥ ವಿಷಯವನ್ನ ನಾವು ನೋಡಿದಾಗ ಬೀದರ್ ಇಸ್ ಇನ್ ದ ಫಸ್ಟ್ ಪೊಸಿಷನ್, ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ ಬೆಂಗಳೂರು ಅರ್ಬನ್, 3ನೇ ಸ್ಥಾನದಲ್ಲಿ ಕಲಬುರಗಿಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಟಾಪ್ 3 ಡಿಸ್ಟ್ರಿಕ್ಟ್ಸ್ಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಬೇರೆ ಸ್ಟೇಟ್ಸ್ ಜೊತೆಗೆ ಕಂಪೇರ್ ಮಾಡಿಕೊಂಡಾಗ ಫಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥ ಸ್ಟೇಟ್ ಯಾವುದು ಅಂದರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ 24.13 ಲ್ಯಾಕ್ ಕ್ಯಾಂಡಿಡೇಟ್ಸ್ಗೆ ಟ್ರೈನಿಂಗ್ ಅನ್ನು ಮಾಡಿರ್ತಾರೆ. ಸೊ ನಮ್ಮ ನೈಬರಿಂಗ್ ಸ್ಟೇಟ್ ಆಗಿರ್ತಕ್ಕಂಥ ತಮಿಳುನಾಡು 5th ಪ್ಲೇಸಲ್ಲಿ ಇರ್ತಕ್ಕಂಥ
ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವೆಸ್ಟ್ ಬೆಂಗಾಲ್ 9ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ PMKVY ಇದರ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಸ್ಕಿಲ್ ಇಂಡಿಯಾ ಮಿಷನ್. ಸೊ ಇದನ್ನ 2015ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಯಾವ ಮಿಷನ್ ನ ಅಡಿಯಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಅಂದ್ರೆ ಸ್ಕಿಲ್ ಇಂಡಿಯಾ ಮಿಷನ್ ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಇಂಡಸ್ಟ್ರಿ ರಿಲೆವೆಂಟ್ ಅಂದ್ರೆ ನಮ್ಮ ಒಂದು ಕೈಗಾರಿಕೆಗಳು ಅಥವಾ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ಸೂಟಬಲ್ ಆಗಿರ್ತಕ್ಕಂಥ ತರಬೇತಿಯನ್ನ ಕೊಡುವ ಉದ್ದೇಶದಿಂದ 2015ನಲ್ಲಿ ಸೊ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 2 ಕಾಂಪೋನೆಂಟ್ಸ್ ಇರುತ್ತೆ. ಒಂದನ್ನು ನಾವು STT ಅಂತ ಕರಿತೇವೆ, ಇನ್ನೊಂದನ್ನ RPL ಅಂತ ಕರಿತೇವೆ. STT ಅಂದ್ರೆ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅಂದ್ರೆ ಅಲ್ಪಾವಧಿಯ ತರಬೇತಿ ಆಗಿರುತ್ತೆ. ಇನ್ನೊಂದು ರೆಕಗ್ನಿಷನ್ ಆಫ್ ಪ್ರಿಯರ್ ಲರ್ನಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಪೂರ್ವ ಕಲಿಕೆಯನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ತರಬೇತಿ ಆಗಿರುತ್ತೆ. ಸೊ ಈ ರೀತಿ 2 ಘಟಕಗಳ ಅಡಿಯಲ್ಲಿ ತರಬೇತಿ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ ಅಂತ ನಾವು ನೋಡೋದಾದ್ರೆ KSDCಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ನೀಡಲಾಗಿರುತ್ತೆ. ಸೊ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು ಈ ಒಂದು ಕಾರ್ಯಕ್ರಮದ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಪಡೆದುಕೊಂಡಿರುತ್ತೆ. ಸೊ ಈ KSDC ಏನಿದೆ, ಇಟ್ ಆಪರೇಟ್ಸ್ ಥ್ರೂ ಅ ನೆಟ್ವರ್ಕ್ ಆಫ್ ಓವರ್ 800 ಅಕ್ರಿಡಿಟೇಟೆಡ್ ಟ್ರೈನಿಂಗ್ ಸೆಂಟರ್. ಸೊ ಇದು 800ಕ್ಕೂ ಹೆಚ್ಚು ಮಾನ್ಯತೆ ಪಡೆದಿರ್ತಕ್ಕಂಥ ತರಬೇತಿ ಕೇಂದ್ರಗಳ ಮುಖಾಂತರ ಸೊ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ವೈರಮುಡಿ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಸೊ ವೇರ್ ಇಸ್ ದಿ ವೈರಮುಡಿ ಉತ್ಸವ ಸೆಲೆಬ್ರೇಟೆಡ್ ಇನ್ ಕರ್ನಾಟಕ? ಸೊ ಇದು ನಮ್ಮ ಕರ್ನಾಟಕದಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಉತ್ಸವವನ್ನು ನಾವು ವೈರಮುಡಿ ಉತ್ಸವ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ವೈರಮುಡಿ ಉತ್ಸವ ಅಂದ್ರೇನು, ಇದಕ್ಕಿರ್ತಕ್ಕಂಥ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಐತಿಹಾಸಿಕವಾಗಿರ್ತಕ್ಕಂಥ ಮಹತ್ವವೇನು, ಸೊ ಎಲ್ಲವನ್ನು ಕೂಡ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಮ್ಮ ಕರ್ನಾಟಕದ ಮೇಲುಕೋಟೆಯಲ್ಲಿ ನಡೀತಕ್ಕಂಥ ಆನ್ಯುವಲ್ ಫೆಸ್ಟಿವಲ್ ಆಗಿರುತ್ತೆ, ವಾರ್ಷಿಕವಾಗಿರ್ತಕ್ಕಂಥ ಉತ್ಸವವಾಗಿರುತ್ತೆ. ಸೊ ಇದನ್ನ ನಾವು ವೈರಮುಡಿ ಉತ್ಸವ ಅಂತ ಕರೀತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್, ಸೊ ಇದನ್ನ ನಾವು ವೈರಮುಡಿ ಉತ್ಸವ ಅಂತ ಕರಿತೇವೆ. ಸೊ ಇದೊಂದು ಆನ್ಯುವಲ್ ರಿಲಿಜಿಯಸ್ ಫೆಸ್ಟಿವಲ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಧಾರ್ಮಿಕ ಉತ್ಸವವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಚೆಲುವನಾರಾಯಣ ಸ್ವಾಮಿ ಟೆಂಪಲ್, ಸೊ ಈ ದೇವಸ್ಥಾನ ಇರ್ತಕ್ಕಂಥದ್ದು ಕರ್ನಾಟಕದ ಮೇಲುಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿ ಈ ಒಂದು ಟೆಂಪಲ್ನ ಬಳಿ ಸೊ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಉತ್ಸವವಾಗಿರುತ್ತೆ. ಹಾಗಿದ್ರೆ ಈ ಮೇಲ್ಕೋಟೆ ಏನಿದೆ, ಸೊ ಇದೊಂದು ರಾಕಿ ಹಿಲ್ಸ್ ಆಗಿರುತ್ತೆ, ಅಂದ್ರೆ ಕಲ್ಲುಗಳಿಂದ ಕೂಡಿರ್ತಕ್ಕಂಥ ಬೆಟ್ಟವಾಗಿರುತ್ತೆ. ಸೊ ಆ ಒಂದು ಬೆಟ್ಟದ ಹೆಸರೇನು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ರಾಕಿ ಹಿಲ್ಸ್ ಆನ್ ವಿಚ್ ಮೇಲುಕೋಟೆ ಈಸ್ ಬಿಲ್ಟ್? ಸೊ ಮೇಲುಕೋಟೆಯನ್ನ ಕಟ್ಟಿರ್ತಕ್ಕಂಥ ಆ ಒಂದು ಬೆಟ್ಟದ ಹೆಸರೇನು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ನಾವು ಈ ಒಂದು ಉತ್ಸವದ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ದಿಸ್ ಫೆಸ್ಟಿವಲ್ ಈಸ್ ಸೆಂಟರ್ಡ್ ಅರೌಂಡ್ ಡೈಟಿ ಚೆಲುವನಾರಾಯಣ ಸ್ವಾಮಿ. ಸೊ ಈ ಒಂದು ಹಬ್ಬ ಏನಿದೆ, ಸೊ ಇದು ಚೆಲುವನಾರಾಯಣ ಸ್ವಾಮಿ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬದ ಸಮಯದಲ್ಲಿ ಈ ಚೆಲುವನಾರಾಯಣ ಸ್ವಾಮಿ ಇಸ್ ಅಡೋನ್ಡ್ ವಿತ್ ದಿ ಲೆಜೆಂಡರಿ ಡೈಮಂಡ್ ಸ್ಟಡೆಡ್ ಕ್ರೌನ್. ಅದನ್ನ ನಾವು ವೈರಮುಡಿ ಅಂತ ಕರಿತೇವೆ. ಅಂದ್ರೆ ವೈರಮುಡಿ ಎಂಬ ಪೌರಾಣಿಕ ವಜ್ರ ಖಚಿತವಾದ ಕಿರೀಟದಿಂದ ಚೆಲುವನಾರಾಯಣ ಸ್ವಾಮಿಯನ್ನ ಅಲಂಕಾರ ಮಾಡಲಾಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೈರಮುಡಿ ಅಂತ ಕರಿತೇವೆ. ಸೊ ಈ ಒಂದು ಹಬ್ಬದ ಸಮಯದಲ್ಲಿ ಅಥವಾ ಉತ್ಸವದ ಸಮಯದಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಸಾಕಷ್ಟು ಡಿವೋಟೀಸ್ ಮತ್ತೆ ಭಕ್ತಾದಿಗಳು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿ ಎಕ್ಸ್ಪೆಕ್ಟೆಡ್ ಅಟೆಂಡೆನ್ಸ್ ಅಂದರೆ ಈ ಒಂದು ಉತ್ಸವಕ್ಕೆ ಸರಿಸುಮಾರು 8 ಲಕ್ಷ ಭಕ್ತಾದಿಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನು ಕೂಡ ನಾವು ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಲಿಜಿಯಸ್ ಗ್ಯಾದರಿಂಗ್ಸ್ ಇನ್ ಕರ್ನಾಟಕ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಐತಿಹಾಸಿಕವಾಗಿರ್ತಕ್ಕಂಥ ಮಹತ್ವವನ್ನು ನಾವು ನೋಡೋದಾದ್ರೆ, ಈ ಟೆಂಪಲ್ ಆಫ್ ಮೇಲುಕೋಟೆ ಏನಿದೆ, ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ಇದನ್ನು ನಾವು ತಿರುನಾರಾಯಣಪುರಂ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಾವು ತಿರುನಾರಾಯಣಪುರಂ
ಪುರಂ ಅಂತ ಕೂಡ ಕರಿತೇವೆ. ಸೊ ಇಟ್ ಹ್ಯಾಸ್ ಬೀನ್ ಸೆಂಟರ್ಡ್ ಆಫ್ ವೈಷ್ಣವೈಟ್ ವರ್ಷಿಪ್ ಫಾರ್ ಸೆಂಚುರೀಸ್, ಅಂದ್ರೆ ಶತಮಾನಗಳಿಂದ ಈ ಒಂದು ದೇವಸ್ಥಾನ ಏನಿದೆ ಇದು ವೈಷ್ಣವ ಪೂಜಾ ಕೇಂದ್ರವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಇದು ನಿನ್ನೆ ಮೊನ್ನೆಯ ಟೆಂಪಲ್ ಆಗಿರೋದಿಲ್ಲ, ಶತಮಾನಗಳಿಂದ ಅಲ್ಲಿ ವೈಷ್ಣವ ಪೂಜೆಗಳನ್ನ ಮಾಡ್ತಕ್ಕಂಥ ಅಥವಾ ವೈಷ್ಣವ ಪೂಜಾ ಕೇಂದ್ರವಾಗಿ ಸೊ ಈ ಒಂದು ಮೇಲುಕೋಟೆ ದೇವಸ್ಥಾನವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಡೈಟಿ ಅಥವಾ ಅಲ್ಲಿರ್ತಕ್ಕಂಥ ದೇವರು ಚೆಲುವ ನಾರಾಯಣ ಸ್ವಾಮಿ ಏನಿದೆ, ಸೊ ಇಟ್ ಇಸ್ ಸೆಡ್ ಟು ಹ್ಯಾವ್ ಬಿನ್ ವರ್ಷಿಪ್ಡ್ ಬೈ ಲಾರ್ಡ್ ರಾಮ. ಸೊ ಈ ದೇವರು ರಾಮ ಏನಿದ್ದಾರೆ, ಸೊ ಅವರು ಚೆಲುವ ನಾರಾಯಣ ಸ್ವಾಮಿಯನ್ನ ಆರಾಧಿಸುತ್ತಿದ್ದರು ಅಂತ ಹೇಳಲಾಗುತ್ತೆ. ಸೊ ಲೇಟರ್ ಕನ್ಸರ್ಕ್ರೇಟೆಡ್ ಬೈ ಆಚಾರ್ಯ ರಾಮಾನುಜ, ಅ ಪ್ರಾಮಿನೆಂಟ್ ವೈಷ್ಣವೈಟ್ ಸೈಂಟ್ ಅಂಡ್ ಫಿಲಾಸಫರ್. ಸೊ ಅದಾದ್ಮೇಲೆ ಸೊ ಈ ಒಂದು ವೈಷ್ಣವ ಸಂತರಾಗಿರ್ತಕ್ಕಂಥ ಮತ್ತು ತತ್ವಜ್ಞಾನಿ ಆಗಿರ್ತಕ್ಕಂಥ ಆಚಾರ್ಯ ರಾಮಾನುಜಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದಕ್ಕಿಂತ ಮುಂಚೆ ಚೆಲುವ ನಾರಾಯಣ ಸ್ವಾಮಿ ಇವರನ್ನ, ಸೊ ಈ ದೇವರನ್ನ ರಾಮರು ಆರಾಧಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ ನಂತರ ಯಾರು ಪಿಕ್ಚರ್ಗೆ ಬರ್ತಾರೆ ಅಂದ್ರೆ ಆಚಾರ್ಯ ರಾಮಾನುಜ ಅಥವಾ ರಾಮಾನುಜಾಚಾರ್ಯರು. ಸೊ ನಂತರ ಈ ಪಿಕ್ಚರ್ಗೆ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಆಚಾರ್ಯ ರಾಮಾನುಜಗೂ ಮತ್ತು ಇದಕ್ಕೆ ಏನು ಸಂಬಂಧ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಆಚಾರ್ಯ ರಾಮಾನುಜರವರನ್ನ ನಾವು ರಾಮಾನುಜಾಚಾರ್ಯ ಅಂತ ಕೂಡ ಕರಿತೇವೆ. ಸೊ ಈ ವಾಸ್ ದ ಪ್ರಾಮಿನೆಂಟ್ ಇಂಡಿಯನ್ ಫಿಲಾಸಫರ್, ಥಿಯೋಲಾಜಿಯನ್ ಮತ್ತೆ ಸೋಷಿಯಲ್ ರಿಫಾರ್ಮರ್ ಆಗಿರ್ತಾರೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ 1017 ಇಂದ 1137 CE ಅಂದ್ರೆ ಕ್ರಿಸ್ತ ಶಕ 1017ರಿಂದ 1137ರವರೆಗೆ ನಮ್ಮ ಭಾರತ ದೇಶದ ಪ್ರಮುಖ ತತ್ವಜ್ಞಾನಿ, ದೇವತಾ ಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರಾಗಿರ್ತಕ್ಕಂಥರನ್ನ ನಾವು ರಾಮಾನುಜಾಚಾರ್ಯರು ಅಂತ ಕರಿತೇವೆ. ಸೊ ಇವರ ಕಾಂಟ್ರಿಬ್ಯೂಷನ್ ಏನು ಇದಕ್ಕೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರ ಅರ್ಲಿ ಲೈಫ್ ಅನ್ನ ನಾವು 1017 CEಯಲ್ಲಿ ಇವರು ಶ್ರೀ ಪೆರುಂಬಂದೂರ್ ತಮಿಳುನಾಡಿನಲ್ಲಿ ಅವರ ಜನನ ಆಗುತ್ತೆ. ಸೊ ಅವರ ಜನನ ಆಗ್ತಕ್ಕಂಥದ್ದು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಜನಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿ ಬಿಲಾಂಗ್ಸ್ ಟು ಬ್ರಾಹ್ಮಿನ್ ಫ್ಯಾಮಿಲಿ, ಬ್ರಾಹ್ಮಿನ್ ಕುಟುಂಬಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅವರ ತಂದೆಯನ್ನ ನಾವು ಕೇಶವ ಸಾಮ್ಯಾಜಿ ಅಂತ ಕರಿತೇವೆ. ಸೊ ಅವರ ತಾಯಿಯನ್ನ ನಾವು ಕಾಂತಿಮತಿ ಅಂತ ಕರಿತೇವೆ. ಸೊ ಕಾಂತಿಮತಿ ಮತ್ತೆ ಸೋಮಯಾಜಿ ಅವರ ಪುತ್ರರಾಗಿ ಇವರು ಬ್ರಾಹ್ಮಿನ್ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ಸ್ ಅಥವಾ ತಾತ್ವಿಕ ಕೊಡುಗೆಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಇವರು ಪ್ರತಿಪಾದನೆ ಮಾಡಿದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಶಿಷ್ಟಾದ್ವೈತ ವೇದಾಂತ ಅಂತ ಕರಿತೇವೆ. ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ವಿಶಿಷ್ಟಾದ್ವೈತ ವೇದಾಂತ ಅಂದ್ರೆ ಏನು? ಸೊ ಇವರು ಪ್ರಪೋಸ್ ಮಾಡಿದ್ದು ಅಥವಾ ಇವರು ಪ್ರೊಪೊನೆಂಟ್ ಆಗಿರ್ತಕ್ಕಂಥದ್ದು ಯಾವುದಕ್ಕೆ ಆಗಿ ಅಂದ್ರೆ ಕ್ವಾಲಿಫೈಡ್ ನಾನ್ ಡ್ಯುಯಲಿಸಮ್ ಅಥವಾ ಅರ್ಹವಾದ ಅದ್ವೈತ ಅಂತ ಕರಿತೇವೆ. ಏನಿದು ಅರ್ಹವಾದ ಅದ್ವೈತ ಅಂದ್ರೆ, ಸೊ ಇದು ಬ್ರಾಹ್ಮಣ್ ಅಂದ್ರೆ ಅಲ್ಟಿಮೇಟ್ ರಿಯಾಲಿಟಿ ಅಂತ ನಾವೇನ್ ಹೇಳ್ತೇವೆ, ಅಂದ್ರೆ ಅಂತಿಮ ವಾಸ್ತವ ಅಂತ ನಾವೇನ್ ಹೇಳ್ತೇವೆ, ಅದನ್ನ ಇವರು ಬ್ರಾಹ್ಮಣ ಅಂತ ಕರೀತಾ ಇದ್ರು. ಸೊ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಬೋತ್ ಯೂನಿಟಿ ಮತ್ತೆ ಡೈವರ್ಸಿಟಿ. ಅಂದ್ರೆ ಬ್ರಹ್ಮಣ ಅಂದ್ರೆ ಅಂತಿಮ ವಾಸ್ತವ ಏನಿದೆ ಇದು ಏಕತೆ ಮತ್ತು ವೈವಿಧ್ಯತೆ ಎರಡರಿಂದಲೂ ನಿರೂಪಿಸಲ್ಪಟ್ಟಿದೆ ಎಂಬುದನ್ನ ಸೊ ಇವರು ಒತ್ತಿ ಹೇಳಿರ್ತಕ್ಕಂಥದ್ದು ಅಥವಾ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಯಾರ ಸಿದ್ಧಾಂತವನ್ನ ಚಾಲೆಂಜ್ ಮಾಡ್ತಾರೆ ಅಂದ್ರೆ, ಇವರು ಆದಿಶಂಕರರ ಅದ್ವೈತ ಫಿಲಾಸಫಿ ಏನಿರುತ್ತೆ ಅಂದ್ರೆ ಸ್ಟ್ರಿಕ್ಟ್ ನಾನ್ ಡ್ಯುಯಲಿಸಮ್ ಅಥವಾ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಅದ್ವೈತವಾದ ಏನಿರುತ್ತೆ, ಸೊ ಅದನ್ನ ಅವರು ಚಾಲೆಂಜ್ ಮಾಡ್ತಾರೆ. ಸೊ ಇವರ ಪ್ರಕಾರ ಅಂದ್ರೆ ಆದಿಶಂಕರ ಪ್ರಕಾರ ಸೋಲ್ ಮತ್ತೆ ಬ್ರಾಹ್ಮಣ್ ಆರ್ ಐಡೆಂಟಿಕಲ್, ಅಂದ್ರೆ ಆತ್ಮ ಮತ್ತೆ ಬ್ರಾಹ್ಮಣ ಇವೆರಡು ಒಂದೇ ಅಂತ ಪ್ರತಿಪಾದಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರತಿಪಾದನೆಯನ್ನ ಇವರು ಅಪೋಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಇದನ್ನ ಚಾಲೆಂಜ್ ಮಾಡ್ತಾರೆ, ರಾಮಾನುಜಾಚಾರ್ಯರು. ಸೊ ಇದನ್ನ ಚಾಲೆಂಜ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರಾಮಾನುಜಾಚಾರ್ಯರ ಪ್ರಕಾರ ಸೋಲ್ ಮತ್ತೆ ಬ್ರಾಹ್ಮಿಣ್ ಇದಕ್ಕಿರ್ತಕ್ಕಂಥ ಒಂದು ವ್ಯತ್ಯಾಸ ಏನು, ಇವರ ಪ್ರಕಾರ ಇವರು ಹೇಗೆ ಇದನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಹಿ ಅಡ್ವೊಕೇಟೆಡ್ ದಿ ಕೋ ಎಕ್ಸಿಸ್ಟೆನ್ಸ್ ಆಫ್ ಸೋಲ್ ಅಂಡ್ ಗಾಡ್. ಸೊ ಇವರು ಆತ್ಮ ಮತ್ತೆ
ಈ ದೇವರು ಇವೆರಡನ್ನ ಒಂದೇ ಅಂತ ಹೇಳ್ತಾರೆ, ಸಹಬಾಳ್ವೆಯನ್ನ ಅಂತ ಹೇಳ್ತಾರೆ. ಬಟ್ ಆದರೆ ಸೊ ದೆರ್ ಈಸ್ ಅ ಡಿಸ್ಟಿಂಕ್ಟ್ ಬಟ್ ಇಂಟರ್ ರಿಲೇಟೆಡ್ ಎಂಟಿಟೀಸ್ ವಿಚ್ ಬ್ರಾಹ್ಮಣ್ ಬೀಯಿಂಗ್ ಸುಪ್ರೀಂ ಅಂತ ಹೇಳ್ತಾರೆ. ಅಂದ್ರೆ ಅವೆರಡೂ ಕೂಡ ಸಹಬಾಳ್ವೆ ಹೊಂದಿದ್ದರೂ ಕೂಡ ಅದು ವಿಭಿನ್ನ ಅಂತ ಹೇಳ್ತಾರೆ. ಅಂದ್ರೆ ಎರಡೂ ಕೂಡ ಒಂದೇ ಅಂತ ಹೇಳ್ತಾರೆ, ಆದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆ ವ್ಯತ್ಯಾಸ ಏನು ಅಂದ್ರೆ ಸೊ ಬ್ರಹ್ಮ ಅಂತಕ್ಕಂಥದ್ದು ಸರ್ವೋಚ್ಚವಾಗಿರುತ್ತೆ, ಯಾವುದಕ್ಕಿಂತ ಆತ್ಮಕ್ಕಿಂತ ದೊಡ್ಡದು ದೇವರು ಅಥವಾ ಬ್ರಹ್ಮಣ ಅಂತಕ್ಕಂಥದ್ದು. ಸೊ ಆತ್ಮಕ್ಕಿಂತ ದೊಡ್ಡದು ಅನ್ನೋದನ್ನ ರಾಮಾನುಜಾಚಾರ್ಯರವರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ಅಥವಾ ಏನೋ ಭಕ್ತಿ ಮತ್ತೆ ಸ್ಪಿರಿಚುವಲ್ ಡಿವೋಷನ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಹಿ ಎಂಫಸೈಸ್ ದಿ ಪಾತ್ ಆಫ್ ಭಕ್ತಿ ಅಂದ್ರೆ ಸೊ ಡಿವೋಷನ್ ಓವರ್ ಜ್ಞಾನ. ಅಂದ್ರೆ ನಾಲೆಜ್ಗಿಂತ ಇವರ ಪ್ರಕಾರ ನಾಲೆಜ್ ಅಥವಾ ಜ್ಞಾನಕ್ಕಿಂತ ಸೊ ಈ ಭಕ್ತಿ ಮುಖ್ಯ ಅಂತ ಹೇಳ್ತಾರೆ. ಏನನ್ನ ಸಾಧಿಸಲಿಕ್ಕೆ ಅಂದ್ರೆ ಲಿಬರೇಷನ್ ಅಂದ್ರೆ ಮೋಕ್ಷವನ್ನ ಸಾಧಿಸಬೇಕಾಗಿದ್ದರೆ ಜ್ಞಾನಕ್ಕಿಂತ ಈ ಮುಕ್ತಿ ಅಥವಾ ಮೋಕ್ಷ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ಸೊ ಇವರು ತಿಳಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಸೆಂಟ್ರಲೈಸ್ಡ್ ಡಿವೋಷನ್ ಟು ಲಾರ್ಡ್ ವಿಷ್ಣು ಆಸ್ ದಿ ಸುಪ್ರೀಂ ಡಯಟಿ ಅಂಡ್ ಪರ್ಸನಲ್ ಗಾಡ್. ಅಂದ್ರೆ ವಿಷ್ಣುವನ್ನ ಅವರು ಪರಮಾತ್ಮ ಮತ್ತು ವೈಯಕ್ತಿಕ ದೇವರಾಗಿ ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬದಲಾವಣೆಗಳೇನಿರುತ್ತೆ ಅಥವಾ ಈ ಒಂದು ಸಿದ್ಧಾಂತಗಳೇನಿರುತ್ತೆ ಸೊ ಇದನ್ನೆಲ್ಲ ರಾಮಾನುಜಾಚಾರ್ಯರು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇವರು ಕೊಟ್ಟಿರ್ತಕ್ಕಂಥ ಲಿಟ್ರರಿ ಕಾಂಟ್ರಿಬ್ಯೂಷನ್ಸ್ ಅಥವಾ ಸಾಹಿತ್ಯಕ್ಕೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಇವರು ಶ್ರೀ ಭಾಷ್ಯ ಅನ್ನ ಇವರು ಡೆವಲಪ್ ಮಾಡ್ತಾರೆ. ಶ್ರೀ ಭಾಷ್ಯ ಅಂದ್ರೆ ಸೊ ಇದನ್ನ ನಾವು ಬ್ರಹ್ಮಸೂತ್ರಗಳು ಅಂತ ಹೇಳ್ತೇವೆ. ಶ್ರೀ ಭಾಷ್ಯ ಅಂದ್ರೆ ಸೊ ಇದರಲ್ಲಿ ಬ್ರಹ್ಮಸೂತ್ರಗಳನ್ನ ಡಿಫೈನ್ ಮಾಡಲಾಗಿರುತ್ತೆ ಅಥವಾ ವ್ಯಾಖ್ಯಾನ ಮಾಡಲಾಗಿರುತ್ತೆ. ಸೊ ಎರಡನೇದನ್ನ ಭಗವದ್ಗೀತಾ ಭಾಷ್ಯ ಅಂತ ಕರಿತೇವೆ. ಸೊ ಇದರಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನವನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ವಾದಾರ್ಥ ಸಂಗ್ರಹ ವೇದಾರ್ಥ ಸಂಗ್ರಹ ಅಂತ ಕರಿತೇವೆ. ಸೊ ಇದರಲ್ಲಿ ವೇದಿಕ್ ಪ್ರಿನ್ಸಿಪಲ್ಸ್ ಅಥವಾ ವೈದಿಕ ತತ್ವಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ವೇದಾರ್ಥ ಸಂಗ್ರಹ ಅಂತ ಹೇಳ್ತೇವೆ. ಸೊ ಈ ಮೂರು ಪ್ರಮುಖ ಸಾಹಿತ್ಯಿಕ ಕೊಡುಗೆಗಳನ್ನ ಸೊ ಇವರು ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಶಾಂತಿ ಒಪ್ಪಂದವು ಪ್ರಾಥಮಿಕವಾಗಿ ಯಾವ ಪ್ರದೇಶದ ಸಂಘರ್ಷಕ್ಕೆ ಸಂಬಂಧಪಟ್ಟಿರುತ್ತೆ? ದ ಪೀಸ್ ಟ್ರೀಟಿ ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್ ಪ್ರೈಮರ್ಲಿ ರಿಸಾಲ್ವ್ಸ್ ದಿ ಕಾನ್ಫ್ಲಿಕ್ಟ್ ಓವರ್ ವಿಚ್ ರೀಜನ್. ಅಂದ್ರೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ನ ನಡುವೆ ಅನೇಕ ವರ್ಷಗಳಿಂದ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ವಿವಾದ ಇರುತ್ತೆ. ಸೊ ಈ ಒಂದು ವಿವಾದಕ್ಕೆ ಈಗ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಆ ಪ್ರದೇಶದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಆ ಪ್ರದೇಶಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾಗೋರ್ನೋ ಕರ್ಬಕ್ ಅಂತ ಕರಿತೇವೆ. ಸೊ ಈ ನಾಗೋರ್ನೋ ಕರ್ಬಕ್ ಅಂತಕ್ಕಂಥ ಪ್ರದೇಶ ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ನಡುವೆ ಕಾನ್ಫ್ಲಿಕ್ಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಇನ್ನು ಮುಂದೆ ಇದನ್ನ ಒಂದು ಒಪ್ಪಂದದ ಮುಖಾಂತರ ಅವರು ಸಾಲ್ವ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಈ ಒಂದು ಮ್ಯಾಪ್ ಅನ್ನ ಸ್ಟಡಿ ಮಾಡಿದ್ರೆ ನಮಗೆ ಏನಿದು ಕಾನ್ಫ್ಲಿಕ್ಟ್ ಅನ್ನೋದು ಅರ್ಥ ಆಗುತ್ತೆ. ನೋಡಿ ಇಲ್ಲಿ ದಿಸ್ ಪಾರ್ಟ್ ವಾಟ್ ಎವರ್ ಯು ಆರ್ ಸೀಯಿಂಗ್ ಹಿಯರ್ ಸೊ ಇದು ಅರ್ಮೇನಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಪ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ಯಾಚ್ ಅನ್ನ ನಾವು ಅಜರ್ಬೈಜಾನ್ ಅಂತ ಕರಿತೇವೆ. ಸೊ ಈ ಪ್ರದೇಶ ಇಲ್ಲಿ ಮಾರ್ಕ್ ಆಗಿರ್ತಕ್ಕಂಥ ಪ್ರದೇಶವನ್ನ ನಾವೇನಂತ ಕರಿತೇವೆ ಅಂದ್ರೆ ನಗೋರ್ನೋ ಕರ್ಬಕ್ ಅಂತ ಕರಿತೇವೆ. ಸೊ ಈ ಪ್ರದೇಶದಲ್ಲಿ ಅರ್ಮೇನಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಜೆಗಳು ಹೆಚ್ಚಾಗಿ ವಾಸವಿರ್ತಾರೆ. ಬಟ್ ಅದು ಭೂ ಪ್ರದೇಶವನ್ನ ನಾವು ನೋಡಿದಾಗ ಅದು ಅಜರ್ಬೈಜಾನ್ ಒಳಗಡೆ ಇದೆ. ಬಟ್ ಇಲ್ಲಿರ್ತಕ್ಕಂಥ ಜನಾಂಗ ಅರ್ಮೇನಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಜನಾಂಗ ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಾರಣದಿಂದ ಇಲ್ಲಿರ್ತಕ್ಕಂಥ ಜನಾಂಗ ವಿತ್ ದ ಸಪೋರ್ಟ್ ಆಫ್ ಅರ್ಮೇನಿಯಾದ ಬೆಂಬಲದೊಂದಿಗೆ ಸೊ ಅಜರ್ಬೈಜಾನ್ ಜೊತೆಗೆ ಅನೇಕ ವರ್ಷಗಳಿಂದ ಯುದ್ಧದಲ್ಲಿ ತೊಡಗಿರ್ತಾರೆ. ಸೊ ಈ ಒಂದು ಭೂ ಪ್ರದೇಶ ಅರ್ಮೇನಿಯಾಗೆ ಸೇರಿದ್ದು ಅಂತಕ್ಕಂಥ ಒಂದು ಕಾರಣದಿಂದ ಸೊ ನಿರಂತರವಾಗಿ ಅಲ್ಲಿ ಯುದ್ಧಗಳಾಗ್ತಾ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಈಗ ಒಂದು ಒಪ್ಪಂದಕ್ಕೆ ಬಂದಿರ್ತಾರೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಈ ಭೂ ಪ್ರದೇಶವನ್ನ ಅರ್ಮೇನಿಯಾ ಸೊ ಈಸ್ ಲೆಟ್ಟಿಂಗ್ ಔಟ್ ಟು ಅಜರ್ಬೈಜಾನ್ಗೆ ಬಿಟ್ಕೊಡ್ತಾ ಇದೆ. ಬಿಕಾಸ್ ಅದು ಜಿಯೋಗ್ರಫಿಕಲಿ ನೋಡಿದಾಗ ಅಂದ್ರೆ ಭೌಗೋಳಿಕವಾಗಿ ನೋಡಿದಾಗ ಅದು ಸಂಪೂರ್ಣವಾಗಿ ಅಜರ್ಬೈಜಾನ್ನ ಒಳಗಡೆ ಇರುವ ಕಾರಣದಿಂದ ಸೊ ಅರ್ಮೇನಿಯಾ ಈ ಒಂದು ಭೂ ಪ್ರದೇಶದ ಒಂದು ಸಾವೆರ್ನಿಟಿಯನ್ನ ಅಥವಾ ಸಾರ್ವಭೌಮತ್ವವನ್ನ ಡಿಮ್ಯಾಂಡ್ ಮಾಡ್ತಕ್ಕಂಥ ಒಂದು ಕಾನ್ಫ್ಲಿಕ್ಟ್ ಏನಿತ್ತು ಸೊ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ದೇರ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಸೊ ಅದು ಫ್ಯೂಚರ್ ಅಲ್ಲಿ ಎರಪ್ಟ್ ಆಗುತ್ತೆ. ಸೊ ಈ ಪ್ಯಾಚ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ ಸೊ ಈ ಪ್ಯಾಚ್ ಅಲ್ಲಿ ಆಕ್ಚುಲಿ ಅಜರ್ಬೈಜಾನ್ಗೆ ಸಂಬಂಧ
ಸಂಬಂಧಪಟ್ಟಿರ್ತಕ್ಕಂಥ ಪ್ರಜೆಗಳು ಜಾಸ್ತಿ ಇರ್ತಾರೆ. ಸೊ ಇವಾಗ ಸಾಲ್ವ್ ಆಗಿರ್ತಕ್ಕಂಥದ್ದು ನಗೋರ್ನೋ ಕರ್ಬಾಖ್ ಪ್ರಾಂತ್ಯ ಮಾತ್ರ ಸಾಲ್ವ್ ಆಗಿರುತ್ತೆ. ಸೊ ಇದಿನ್ನೂ ಕೂಡ ವಿವಾದಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದನ್ನ ನಾವು ಮುಂದೆ ನೋಡಬೇಕಾಗಿರುತ್ತೆ, ಯಾವ ರೀತಿ ಅವರು ಅದನ್ನ ಸಾಲ್ವ್ ಮಾಡ್ಕೊಳ್ತಾರಂತ. ಸೊ ಇಷ್ಟು ಈ ಒಂದು ಶಾಂತಿ ಒಪ್ಪಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಹಾಗಿದ್ರೆ ಅರ್ಮೇನಿಯಾ ನೈಬರಿಂಗ್ ಕಂಟ್ರೀಸ್ ಗಳನ್ನ ನಾವು ನೋಡೋದಾದ್ರೆ ಈ ಕಡೆ ಜಾರ್ಜಿಯಾ ನೋಡಬಹುದು, ಟರ್ಕಿ ಇಸ್ ದೇರ್ ಅಂಡ್ ದರ್ ಇಸ್ ಇರಾನ್ ಆನ್ ದಿ ಸದರ್ನ್ ಸೈಡ್ ಅಲ್ಲಿ ನಾವು ಇರಾನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅಜರ್ಬೈಜಾನ್ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡಿದಾಗ ಸೊ ದಿಸ್ ಸೈಡ್ ವಿ ಹ್ಯಾವ್ ರಷ್ಯಾ, ಇವನ್ ಜಾರ್ಜಿಯಾ ಈಸ್ ಕನೆಕ್ಟೆಡ್ ಟು ಅಜರ್ಬೈಜಾನ್, ಇವನ್ ಇರಾನ್ ಈಸ್ ಕನೆಕ್ಟೆಡ್ ಟು ಅಜರ್ಬೈಜಾನ್ ಅಂಡ್ ಈ ಕಡೆ ಕ್ಯಾಸ್ಪಿಯನ್ ಸಿ ಏನಿದೆ ಸೊ ಇದು ಕ್ಯಾಸ್ಪಿಯನ್ ಸಿ ಕೂಡ ಅಜರ್ಬೈಜಾನ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅರ್ಮೇನಿಯಾ ಅಂತಕ್ಕಂಥದ್ದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ, ಅಂದ್ರೆ ಭೂ ಆವೃತ ಪ್ರದೇಶವಾಗಿರುತ್ತೆ. ಸೊ ಯಾವುದೇ ರೀತಿಯ ಒಂದು ವಾಟರ್ ಸೋರ್ಸ್ ಅಂತಕ್ಕಂಥದ್ದು ಇದಕ್ಕೆ ಇಲ್ಲದೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಐ ಮೀನ್ ಟು ಸೇ ಬಾರ್ಡರ್ ನಲ್ಲಿ ಯಾವುದೇ ಒಂದು ವಾಟರ್ ಬಾಡಿ ಇದಕ್ಕೆ ಕನೆಕ್ಟ್ ಆಗದೆ ಇಲ್ಲದೆ ಇರತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ಆಗಿರುತ್ತೆ. ಸೊ ಇವರೊಂದು ಪೀಸ್ ಟ್ರೀಟ್ ಅಂದ್ರೆ ಯಾವುದೇ ಯುದ್ಧವನ್ನ ಮಾಡದೆ ಇಷ್ಟು ವರ್ಷ ಯುದ್ಧಗಳನ್ನ ಮಾಡ್ತಾ ಇದ್ರು, ಅಲ್ಟಿಮೇಟ್ಲಿ ಯಾವುದೇ ಸೊಲ್ಯೂಷನ್ ಸಿಕ್ಕಿರಲಿಲ್ಲ. ಅಂತಿಮವಾಗಿ ಒಂದು ಶಾಂತಿ ಒಪ್ಪಂದವನ್ನ ಮಾಡಿಕೊಳ್ಳುವ ಮುಖಾಂತರ ಸೊ ಈ ನಗೋರ್ನೋ ಕರ್ಬಾಖ್ ರೀಜನ್ ಏನಿದೆ ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಅರ್ಮೇನಿಯಾ ಅಗ್ರಿ ಟು ಸರೆಂಡರ್ ಇಟ್ಸ್ ಕ್ಲೇಮ್ ಓವರ್ ದಿ ಪ್ರೈಮರಿಲಿ ಅರ್ಮೇನಿಯನ್ ಪಾಪ್ಯುಲೇಟೆಡ್ ನಗೋರ್ನೋ ಕರ್ಬಾಖ್ ರೀಜನ್. ಅಂದ್ರೆ ಈ ನಗೋರ್ನೋ ಕರ್ಬಾಖ್ ರೀಜನ್ ಅಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಸೊ ಅಲ್ಲಿ ಅರ್ಮೇನಿಯನ್ ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಕೂಡ ಅರ್ಮೇನಿಯಾ ಅದನ್ನ ಅಜರ್ಬೈಜಾನ್ಗೆ ಬಿಟ್ಕೊಡ್ತಕ್ಕಂಥ ಒಂದು ಮಾತುಕತೆಗಳ ಮುಖಾಂತರ ಸೊ ಈ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಂದು ಬ್ಯಾಕ್ ಗ್ರೌಂಡ್, ಸೊ ಇದರ ಐತಿಹಾಸಿಕ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಸೊ ದಿಸ್ ಕಾನ್ಫ್ಲಿಕ್ಟ್ ಬಿಗ್ಯಾನ್ ಇನ್ ಲೇಟ್ 1980s 1980ರ ದಶಕದಲ್ಲಿ ಈ ಒಂದು ಸಂಘರ್ಷ ಸ್ಟಾರ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಗೋರ್ನೋ ಕರ್ಬಾಖ್ ರೀಜನ್ ಏನಿದೆ ಸೊ ದಿಸ್ ಈಸ್ ಜಿಯೋಗ್ರಾಫಿಕಲಿ ಪ್ರೆಸೆಂಟ್ ಇನ್ ಅಜರ್ಬೈಜಾನ್, ಭೌಗೋಳಿಕವಾಗಿ ಅಜರ್ಬೈಜಾನ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಅಲ್ಲಿರ್ತಕ್ಕಂಥ ಜನಾಂಗ ಪ್ರಿಡಾಮಿನೆಂಟ್ಲಿ ಎಥ್ನಿಕ್ ಅರ್ಮೇನಿಯನ್ ಪಾಪ್ಯುಲೇಷನ್ ಅನ್ನ ನಾವು ನೋಡ್ಬೋದು. ಅಲ್ಲಿರ್ತಕ್ಕಂಥ ಜನಾಂಗ ಅರ್ಮೇನಿಯಾಗೆ ಸೇರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಅವರು ಅರ್ಮೇನಿಯಾದ ಸಪೋರ್ಟ್ ಅನ್ನ ತಗೊಂಡು ಅವರು ಅಜರ್ಬೈಜಾನ್ ನಿಂದ ಪ್ರತ್ಯೇಕವಾಗ್ತಕ್ಕಂಥ ಪ್ರಯತ್ನಗಳನ್ನ ಇಷ್ಟು ವರ್ಷಗಳ ಕಾಲ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಲೆಡ್ ಟು ಮಲ್ಟಿಪಲ್ ವಾರ್. ಸೊ ಈ ಒಂದು ವಿವಾದ ಏನಿದೆ ಸೊ ಇದರ ಕಾರಣದಿಂದ ಸಾಕಷ್ಟು ಯುದ್ಧಗಳಾಗಿರುತ್ತೆ. ಸೊ ಮೊದಲ ಯುದ್ಧ ಆಗಿರ್ತಕ್ಕಂಥದ್ದು 1988 ಇಂದ 1994 ಅಂದ್ರೆ ಸರಿ ಸುಮಾರು 6 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೆರಿ ರೀಸೆಂಟ್ಲಿ ಸೆಪ್ಟೆಂಬರ್ 2023ರಲ್ಲಿ ಯುದ್ಧ ಆಗಿರುತ್ತೆ, ವೇರ್ ಅಜರ್ಬೈಜಾನ್ ರೀಗೇನ್ ಫುಲ್ ಕಂಟ್ರೋಲ್ ಆಫ್ ದಿ ರೀಜನ್. ಈ ಒಂದು ಪ್ರಾಂತ್ಯದ ಮೇಲೆ ಅಜರ್ಬೈಜಾನ್ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನ 2023 ಸೆಪ್ಟೆಂಬರ್ ಯುದ್ಧದಲ್ಲಿ ಸಾಧಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಾಂತಿ ಒಪ್ಪಂದದ ಪ್ರಕಾರ ಈಗ ಅಜರ್ಬೈಜಾನ್ಗೆ ಅದರ ಕಂಪ್ಲೀಟ್ ಸಾವರ್ನಿಟಿಯನ್ನ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಅರ್ಮೇನಿಯಾ ಕಂಟ್ರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ ಅಥವಾ ಭೂ ಆವೃತ ಪ್ರದೇಶವಾಗಿರುತ್ತೆ. ಇದು ಸೌತ್ ಕಾಕಸಸ್ ರೀಜನ್ ಆಫ್ ಯುರೇಷಿಯಾ. ಯುರೇಷಿಯಾ ಅಂದ್ರೆ ಯುರೋಪ್ ಮತ್ತೆ ಏಷ್ಯಾ ಖಂಡ ಎರಡೂ ಕೂಡ ಇರ್ತಕ್ಕಂಥ ಪ್ರದೇಶದಲ್ಲಿ ಇರುವ ರಾಷ್ಟ್ರವಾಗಿರೋದ್ರಿಂದ ಇದನ್ನ ನಾವು ಯುರೇಷಿಯಾ ಅಂತ ಕರಿತೇವೆ. ಅಲ್ಲಿರ್ತಕ್ಕಂಥ ಒಂದು ರೀಜನ್ ಅದನ್ನು ನಾವು ಕಾಕಸಸ್ ರೀಜನ್ ಅಂತ ಕರಿತೇವೆ. ಆ ಕಾಕಸಸ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಒಂದು ಭೂ ಆವೃತಿಯ ರಾಷ್ಟ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬಾರ್ಡರ್ ಕಂಟ್ರೀಸ್ ಅನ್ನ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ಹೇಳಿರ್ತೇನೆ. ಸೊ ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಮತ್ತು ಲಾರ್ಜೆಸ್ಟ್ ಸಿಟಿಯನ್ನ ನಾವು ಎರೆವನ್ ಅಂತ ಕರಿತೇವೆ. ಅದು ಆ ದೇಶದ ಬೃಹತ್ ನಗರ ಮತ್ತೆ ಅದರ ಜೊತೆಗೆ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಲ್ಯಾಂಡ್ಸ್ಕೇಪ್ ಏನಿದೆ ಸೊ ಇದು ಪ್ರಿಡಾಮಿನೆಂಟ್ಲಿ ಮೌಂಟೇನಿಯಸ್ ಆಗಿರುತ್ತೆ, ಅಂದ್ರೆ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಅನ್ನ ಹೊಂದಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಮೌಂಟೇನ್ಸ್ ಅನ್ನ ನಾವು ಲೆಸರ್ ಕಾಕಸಸ್ ಮೌಂಟೇನ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲಿ ಮೌಂಟ್ ಅರಾಗಟ್ಸ್ ಇಸ್ ದಿ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಅಲ್ಲಿರ್ತಕ್ಕಂಥ ಮೌಂಟ್ ಅರಾಗಟ್ಸ್ ಏನಿದೆ ಸೊ ಇದು ಅತ್ಯಂತ ಎತ್ತರವಾದ ಬಿಂದುವಾಗಿರುತ್ತೆ. ಸೊ ಇಟ್ ಈಸ್ 4090 ಮೀಟರ್ಸ್ ಫ್ರಮ್ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ 4090 ಮೀಟರ್ ಎತ್ತರದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಟೋಟಲ್ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದ್ರೆ 2.65 ಮಿಲಿಯನ್ ಇದರ ಟೋಟಲ್ ಪಾಪ್ಯುಲೇಷನ್ ಆಗಿರುತ್ತೆ. ಸೊ ಅವರ ಜನಾಂಗೀಯ ಅಥವಾ ಎಥ್ನಿಸಿಟಿ ಯಾವುದಂದ್ರೆ ಅರ್ಮೇನಿಯನ್
ಎಥ್ನಿಸಿಟಿ ಅಂತ ಹೇಳ್ತೇವೆ. ಸೊ ಅವ್ರು ಮಾತಾಡ್ತಕ್ಕಂಥ ಭಾಷೆಯನ್ನು ಕೂಡ ನಾವೇನಂತ ಕರಿತೀವಿ ಅಂದರೆ ಅರ್ಮೇನಿಯನ್ ಅಂತ ಕರಿತೇವೆ. ಸೊ ಇದರ ಕಲ್ಚರ್ ಅಥವಾ ಇತಿಹಾಸವನ್ನು ನಾವು ನೋಡೋದಾದ್ರೆ ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಓಲ್ಡೆಸ್ಟ್ ಸಿವಿಲೈಸೇಷನ್ಸ್, ಅಂದರೆ ನಮ್ಮ ಪ್ರಪಂಚದ ನಾಗರಿಕತೆಗಳಲ್ಲಿ ಇದು ಕೂಡ ಅತ್ಯಂತ ಪುರಾತನವಾದ ನಾಗರಿಕತೆಗಳಲ್ಲಿ ಸೊ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಉರಾರ್ಟು ಕಿಂಗ್ಡಮ್ ಅಂತ ಕರಿತೇವೆ. ಸೊ 860 BCಯಲ್ಲಿ ಉರಾರ್ಟು ಕಿಂಗ್ಡಮ್ ಅಥವಾ ಒಂದು ಸಾಮ್ರಾಜ್ಯ ಇರುತ್ತೆ. ಆ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ಫಸ್ಟ್ ನೇಷನ್ ಟು ಅಡಾಪ್ಟ್ ಕ್ರಿಸ್ಟಿಯಾನಿಟಿ ಆಸ್ ಇಟ್ ಸ್ಟೇಟ್ ರಿಲಿಜನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕ್ರಿಶ್ಚಿಯನ್ ಧರ್ಮವನ್ನ ತನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಪ್ರಪಂಚದ ಮೊದಲ ರಾಷ್ಟ್ರವಾಗಿ ನಾವು ಅರ್ಮೇನಿಯಾವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ದಟ್ ವಾಸ್ ಇನ್ 301 AD ಅಲ್ಲಿನೇ ಕ್ರಿಶ್ಚಿಯಾನಿಟಿಯನ್ನ ತನ್ನ ರಾಷ್ಟ್ರದ ಒಂದು ಧರ್ಮವಾಗಿ ಅವರು ಅಂಗೀಕಾರ ಮಾಡ್ಕೊಂಡಿರ್ತಾರೆ. ಅಂಡ್ ಅರ್ಮೇನಿಯನ್ ಅಪೋಸ್ಟೋಲಿಕ್ ಚರ್ಚ್, ಸೊ ಈ ಒಂದು ಚರ್ಚ್ ಏನಿದೆ ದಿಸ್ ರಿಮೈನ್ಸ್ ಅ ಸೆಂಟ್ರಲ್ ಪಾರ್ಟ್ ಆಫ್ ಇಟ್ಸ್ ಐಡೆಂಟಿಟಿ, ಅಂದ್ರೆ ತನ್ನ ಗುರುತಿನ ಕೇಂದ್ರ ಬಿಂದುವಾಗಿ ನಾವು ಒಂದು ಚರ್ಚ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆ ಚರ್ಚ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪೋಸ್ಟೋಲಿಕ್ ಚರ್ಚ್ ಅಂತ ಕರಿತೇವೆ. ಸೊ ಇದು ಈ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚರ್ಚ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಇದರ ಮಾಡರ್ನ್ ಹಿಸ್ಟ್ರಿ ಅಥವಾ ಆಧುನಿಕ ಇತಿಹಾಸವನ್ನ ನಾವು ನೋಡೋದಾದ್ರೆ ಇಟ್ ರೀಗೇನ್ಡ್ ಇಂಡಿಪೆಂಡೆನ್ಸ್ ಫ್ರಮ್ ಸೋವಿಯತ್ ಯೂನಿಯನ್ ಆನ್ ಸೆಪ್ಟೆಂಬರ್ 21, 1991. ಸೆಪ್ಟೆಂಬರ್ 21, 1991ರಲ್ಲಿ ಅರ್ಸ್ಟ್ವೈಲ್ ರಷ್ಯಾ ಏನಿತ್ತು, ರಷ್ಯಾನ ಮುಂಚೆ ನಾವು ಸೋವಿಯತ್ ಯೂನಿಯನ್ ಅಂತ ಏನ್ ಹೇಳ್ತಾ ಇದ್ವಿ, ಸೊ ಅದರ ಆಡಳಿತದಲ್ಲಿತ್ತು. 1991ರಲ್ಲಿ ಸೋವಿಯತ್ ಯೂನಿಯನ್ ಇಂದ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದರ ಎಕಾನಮಿ ಅಥವಾ ಆರ್ಥಿಕತೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸೊ ಅಗ್ರಿಕಲ್ಚರ್, ಕೃಷಿಯನ್ನ ಮಾಡ್ತಾರೆ, ಮೈನಿಂಗ್ ಅಥವಾ ಗಣಿಗಾರಿಕೆಯನ್ನ ಮಾಡ್ತಾರೆ. ಸೊ IT ಸರ್ವಿಸಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಾಷ್ಟ್ರದ ಕರೆನ್ಸಿಯನ್ನ ನಾವು ಡ್ರಾಮ್ ಅಂತ ಕರಿತೇವೆ. ಸೊ ಡ್ರಾಮ್ ಕರೆನ್ಸಿಯನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಗ ನಾವು ಅಜರ್ಬೈಜಾನ್ ರಾಷ್ಟ್ರದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಕೂಡ ಟ್ರಾನ್ಸ್ ಕಾಂಟಿನೆಂಟಲ್ ಆಗಿರುತ್ತೆ, ಅಂದ್ರೆ ಎರಡು ಖಂಡಗಳ ನಡುವೆ ಇರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಈಸ್ಟರ್ನ್ ಯುರೋಪ್ ಮತ್ತೆ ವೆಸ್ಟರ್ನ್ ಏಷ್ಯಾ ಮಧ್ಯೆ ಇರುತ್ತೆ, ಅಂದ್ರೆ ಪೂರ್ವ ಯುರೋಪ್ ಮತ್ತೆ ಪಶ್ಚಿಮ ಏಷ್ಯಾದ ಗಡಿಯಲ್ಲಿರ್ತಕ್ಕಂಥ ಒಂದು ಖಂಡಾಂತರವಾಗಿರ್ತಕ್ಕಂಥ ದೇಶ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬಾರ್ಡರ್ಸ್ ಅನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಮ್ಯಾಪ್ ನಲ್ಲಿ ಅದರ ಗಡಿ ರಾಷ್ಟ್ರಗಳನ್ನ ನಾವು ನೋಡಿರ್ತೇವೆ. ಸೊ ಇದು Nakhchivan is the separated from the main territory by Armenia, shares border with Iran and Turkey. So ನಾನು ಆಕ್ಚುಲಿ ಮ್ಯಾಪಲ್ಲಿ ಇನ್ನೊಂದು ಕಾನ್ಫ್ಲಿಕ್ಟೆಡ್ ಏರಿಯಾ ಇದೆ ಅಂತ ಹೇಳಿದೆ. ಇನ್ನೊಂದು ಕಾನ್ಫ್ಲಿಕ್ಟ್ ಏರಿಯಾ ಯಾವುದು ಅಂದ್ರೆ ನಖ್ಚಿವನ್. ಸೊ ಇದು ಕೂಡ ಕಾನ್ಫ್ಲಿಕ್ಟ್ ಇರುತ್ತೆ, ಬಟ್ ಈ ಕಾನ್ಫ್ಲಿಕ್ಟ್ ಬಗ್ಗೆ ಇನ್ನೂ ಕೂಡ ಯಾವುದೇ ಪ್ರಶ್ನೆಗಳು ಎದ್ದಿಲ್ಲ. ಸೊ ಈ ಪ್ರಶ್ನೆಗಳು ಇದ್ದಂಥ ಕಾನ್ಫ್ಲಿಕ್ಟ್ ಇದ್ದಂತಹ ಒಂದು ಪ್ರದೇಶವನ್ನ ಈಗ ಸಾಲ್ವ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಮತ್ತೆ ಲಾರ್ಜೆಸ್ಟ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಕು ಅಂತ ಕರಿತೇವೆ. ಸೊ ಇದು ಕ್ಯಾಸ್ಪಿಯನ್ ಸಿ ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದ್ರೆ 10.35 ಮಿಲಿಯನ್ ಇದರ ಪಾಪ್ಯುಲೇಷನ್ ಆಗಿರುತ್ತೆ. ಸೊ ಇದರ ಮೇಜರ್ ಎಥ್ನಿಸಿಟಿಯನ್ನ ನಾವು ಅಜರ್ಬೈಜಾನಿ ಅಂತ ಕರಿತೇವೆ. ಸೊ ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಕೂಡ ಅಜರ್ಬೈಜಾನಿ ಅಂತ ಕರಿತೇವೆ ಅಥವಾ ಅಜೇರಿ ಅಂತ ಕರಿತೇವೆ. ಸೊ ಇದು ಆ ಒಂದು ರಾಷ್ಟ್ರದ ಅಧಿಕೃತವಾಗಿರ್ತಕ್ಕಂಥ ಭಾಷೆ ಆಗಿರುತ್ತೆ. ಸೊ ಇದರ ಹಿಸ್ಟ್ರಿ ಮತ್ತೆ ಕಲ್ಚರ್ ಅನ್ನ ನಾವು ನೋಡೋದಾದ್ರೆ ಇಟ್ ವಾಸ್ ಒನ್ಸ್ ಪಾರ್ಟ್ ಆಫ್ ಏನ್ಷಿಯಂಟ್ ಕಾಕಸಿಯನ್ ಅಲ್ಬೇನಿಯಾ ಅಂಡ್ ಲೇಟರ್ ರೂಲ್ಡ್ ಬೈ ಪರ್ಷಿಯನ್ ಎಂಪೈರ್ಸ್. ಅಂದ್ರೆ ಒಂದು ಕಾಲದಲ್ಲಿ ಇದನ್ನ ಪ್ರಾಚೀನ ಕಾಕೇಸಿಯನ್ ಅಲ್ಬೇನಿಯಾದವರು ಇದನ್ನ ರೂಲ್ ಮಾಡ್ತಾ ಇದ್ರು. ನಂತರ ಪರ್ಷಿಯನ್ ಸಾಮ್ರಾಜ್ಯಗಳಿಂದ ಆಳಲ್ಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಫಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ಮುಸ್ಲಿಂ ಮೆಜಾರಿಟಿ ಆಗಿರ್ತಕ್ಕಂಥದ್ದು 1918 ಅಂದ್ರೆ 1918ರಲ್ಲಿ ಇದು ಮೊದಲ ಬಾರಿಗೆ ಜಾತ್ಯತೀತ ಪ್ರಜಾಪ್ರಭುತ್ವ ಮುಸ್ಲಿಂ ಬಹುಸಂಖ್ಯಾ ರಾಷ್ಟ್ರವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೆ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಆಗಿರುತ್ತೆ. ಸೊ ಇದು ಮುಸ್ಲಿಂ ಮೆಜಾರಿಟಿ, ಸೊ ಇನ್ನೊಂದು ಕ್ರಿಶ್ಚಿಯನ್ ಮೆಜಾರಿಟಿ ಆಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಆಫ್ಟರ್ ಬೀಯಿಂಗ್ ಇನ್ಕಾರ್ಪೊರೇಟೆಡ್ ಇನ್ ಟು ದಿ ಸೋವಿಯತ್ ಯೂನಿಯನ್, ನೋಡಿ 1920ಯಲ್ಲಿ 1918ನಲ್ಲಿ ಇದು ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಆಗುತ್ತೆ. ಮತ್ತೆ ಅದು ಸೋವಿಯತ್ ಯೂನಿಯನ್ಗೆ ಸೇರ್ಕೊಳ್ಳುತ್ತೆ. ಆಫ್ಟರ್ 2 years 1920ಯಲ್ಲಿ ಸೋವಿಯತ್ ಯೂನಿಯನ್ಗೆ ಸೇರ್ಕೊಳ್ಳುತ್ತೆ. ಮತ್ತೆ 1991ನಲ್ಲಿ 1920ಇಂದ 1991 ಸರಿಸುಮಾರು ಒಂದು 70 ವರ್ಷಗಳ ಸಮಯದವರೆಗೆ ಅದು ಸೋವಿಯತ್ ಯೂನಿಯನ್ನ ಭಾಗವಾಗಿರುತ್ತೆ. ಆಫ್ಟರ್ ದಟ್ ಇನ್ ದ ಇಯರ್ 1991 1991ರಲ್ಲಿ ಮತ್ತೊಮ್ಮೆ ಇದು ಸ್ವತಂತ್ರವನ್ನ ಗಳಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕಲ್ಚರಲ್ ಹೆರಿಟೇಜ್
ಹೆರಿಟೇಜ್ ಅಥವಾ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ ಒಂದು ಮ್ಯೂಸಿಕ್ ತುಂಬಾ ಫೇಮಸ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಮುಗಂ ಸಂಗೀತ ಅಥವಾ ಮುಗಂ ಮ್ಯೂಸಿಕ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಲ್ಲಿ ಕಾರ್ಪೆಟ್ ಅನ್ನ ನೇಯ್ಗೆ ಮಾಡ್ತಾರೆ. ಕಾರ್ಪೆಟ್ ವೀವಿಂಗ್ ಇದು ತುಂಬಾ ಫೇಮಸ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಅಲ್ಲಿ ಟ್ರೆಡಿಷನಲ್ ಟೀ ಕಲ್ಚರ್ ಅಥವಾ ಸಾಂಸ್ಕೃತಿಕ ಚಹಾಗೆ ಇವರು ಹೆಸರುವಾಸಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ಇಲ್ಲಿ ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದ್ರೆ ವ್ಯಾಲೆಡ್ ಸಿಟಿ ಆಫ್ ಬಾಕು ಅಂಡ್ ಗೋಬುಸ್ತಾನ್ ರಾಕ್ ಆರ್ಟ್ ಕಲ್ಚರ್ ಲ್ಯಾಂಡ್ಸ್ಕೇಪ್ ಏನಿದಾವೆ ಸೊ ಇವೆರಡೂ ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಸೇರಲ್ಪಟ್ಟಿರ್ತವೆ. ಸೊ ಅದ್ಯಾವುದು ಅಂದ್ರೆ ಬಾಕು ನಗರದ ಗೋಡೆ ಮತ್ತು ಗೋಬುಸ್ತಾನ್ ಶಿಲಾಕಲಾ ಸಾಂಸ್ಕೃತಿಕ ಭೂ ದೃಶ್ಯಗಳೇನಿದಾವೆ ಸೊ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಸೊ ಇದನ್ನ ಸೇರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಎಕಾನಮಿ ಅಥವಾ ಆರ್ಥಿಕತೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ತೈಲ ಮತ್ತೆ ನೈಸರ್ಗಿಕ ಅನಿಲವನ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇವರಿಗೆ ಕ್ಯಾಸ್ಪಿಯನ್ ಸಿ ಇರುವ ಕಾರಣದಿಂದ ಅದು ಆ ಒಂದು ರಾಷ್ಟ್ರದ ಮೇಜರ್ ಎನರ್ಜಿ ರಿಸೋರ್ಸ್ ಆಗಿರುತ್ತೆ. ಬಿಕಾಸ್ ವಾಟರ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್ ಫಾರ್ ಎಕಾನಮಿ ಆಫ್ ದ ಕಂಟ್ರಿ. ಸೊ ಆಬ್ವಿಯಸ್ಲಿ ಈ ಕ್ಯಾಸ್ಪಿಯನ್ ಸಿ ಜೊತೆ ಬಾರ್ಡರ್ ಅನ್ನು ಹೊಂದಿರುವ ಕಾರಣದಿಂದ ಸೊ ಅದು ಮೇಜರ್ ಸೋರ್ಸ್ ಆಫ್ ಎನರ್ಜಿ ಅಥವಾ ರಿಸೋರ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಕರೆನ್ಸಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮನಾತ್ ಅಂತ ಕರಿತೇವೆ. ಸೊ ಮನಾತ್ ಅಂತಕ್ಕಂಥದ್ದು ಈ ರಾಷ್ಟ್ರದ ಕರೆನ್ಸಿ ಆಗಿರುತ್ತೆ. ಸೊ ಈ ಒಂದು ಗವರ್ನಮೆಂಟ್ ಅಂದ್ರೆ ಈ ಒಂದು ರಾಷ್ಟ್ರದ ಸರ್ಕಾರ ಯಾವ ರೀತಿ ಇರುತ್ತೆ ಅಂದ್ರೆ ಸೆಮಿ ಪ್ರೆಸಿಡೆನ್ಷಿಯಲ್ ಅಂತ ಕರಿತೇವೆ. ಅಂದ್ರೆ US ತರ ಕಂಪ್ಲೀಟ್ ಪ್ರೆಸಿಡೆನ್ಷಿಯಲ್ ಗವರ್ಮೆಂಟ್ ಇರೋದಿಲ್ಲ. ಭಾರತ ದೇಶದ ತರ ಸಂಪೂರ್ಣವಾಗಿ ಡೆಮೋಕ್ರೆಟಿಕ್ ಕಂಟ್ರಿನೂ ಕೂಡ ಆಗಿರೋದಿಲ್ಲ. ಸೊ ಇದು ಸೆಮಿ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಈಗ ಇಲ್ಹಾಂ ಅಲಿಯೇವ್ ಅಂತ ಕರಿತೇವೆ. ಸೊ ಇವರು 2003ರಿಂದ ಇಮ್ಯಾಜಿನ್ ನಾವ್ ವಿ ಆರ್ ಇನ್ 2025 2003ರಿಂದ ಅಲಿಯೇವ್ ಅಂತಕ್ಕಂಥವ್ರು ಇದರ ಪ್ರೆಸಿಡೆಂಟ್ ಆಗಿರ್ತಾರೆ ಅಥವಾ ಇದರ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಲಾಟ್ ಆಫ್ ಕ್ರಿಟಿಸಿಸಮ್. ಸೊ ಇವರ ಒಂದು ಅಧ್ಯಕ್ಷತೆಯ ಅಡಿಯಲ್ಲಿ ಸಾಕಷ್ಟು ಟೀಕೆಗಳಿಗೆ ಒಳಪಟ್ಟಿರುತ್ತೆ. ದ ರೀಸನ್ಸ್ ಆರ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತೆ ಲ್ಯಾಕ್ ಆಫ್ ಪ್ರೆಸ್ ಫ್ರೀಡಮ್ ಅಂದ್ರೆ ಈ ಒಂದು ಮಾಧ್ಯಮಗಳಿಗೆ ಒಂದು ಫ್ರೀಡಮ್ ಇಲ್ಲದೆ ಇರತಕ್ಕಂಥ ಒಂದು ಟೀಕೆಗಳಿಗೆ ಒಳಗಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಶ್ರೀ ಎಸ್ ರಾಮಕೃಷ್ಣನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ವೇರ್ ಇಸ್ ಶ್ರೀ ಎಸ್ ರಾಮಕೃಷ್ಣನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ಎಸ್ ರಾಮಕೃಷ್ಣನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ IIT ಮಡ್ರಾಸ್ ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಏನಿದು ರಾಮಕೃಷ್ಣನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ ಏನು? ಎಸ್ ರಾಮಕೃಷ್ಣನ್ ಇವರ ಕೊಡುಗೆ ಏನು ಎಲ್ಲವನ್ನ ಕೂಡ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಸ್ರೋ ಚೇರ್ಮನ್ ಇನಾಗ್ರೇಟ್ಸ್ ರಿಸರ್ಚ್ ಸೆಂಟರ್ ಅಟ್ IIT ಮಡ್ರಾಸ್. ಸೊ ಇಸ್ರೋ ಚೇರ್ಮನ್ ರವರು IIT ಮಡ್ರಾಸ್ ನಲ್ಲಿರ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರವನ್ನ ಉದ್ಘಾಟನೆ ಮಾಡಿರ್ತಾರೆ. ಸೊ ಏನಿದು ಸಂಶೋಧನಾ ಕೇಂದ್ರ ಅಂತ ನಾವು ನೋಡೋದಾದ್ರೆ ಸೊ ಇಸ್ರೋ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ವಿ ನಾರಾಯಣನ್ ಇವರು ಶ್ರೀ ಎಸ್ ರಾಮಕೃಷ್ಣನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಇವರು ಇನಾಗ್ರೇಟ್ ಮಾಡಿರ್ತಾರೆ. ಈ ಒಂದು ಶ್ರೇಷ್ಠತೆಯ ಕೇಂದ್ರ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಫ್ಲೂಯಿಡ್ ಅಂಡ್ ಥರ್ಮಲ್ ಸೈನ್ಸ್ ರಿಸರ್ಚ್ ಸೆಂಟರ್ ಅಂತ ಕರಿತೇವೆ. ಅಂದ್ರೆ ದ್ರವ ಮತ್ತು ಉಷ್ಣ ವಿಜ್ಞಾನ ಸಂಶೋಧನೆಯಲ್ಲಿ ಒಂದು ಶ್ರೇಷ್ಠತೆಯ ಕೇಂದ್ರವನ್ನ ಇಸ್ರೋ ಮತ್ತೆ IIT ಮಡ್ರಾಸ್ ಇಬ್ಬರು ಕೊಲ್ಯಾಬರೇಷನ್ ಮಾಡಿಕೊಳ್ಳುವ ಮುಖಾಂತರ IIT ಮಡ್ರಾಸ್ ಕ್ಯಾಂಪಸ್ ನಲ್ಲಿ ಈ ಒಂದು ಶ್ರೇಷ್ಠತೆಯ ಕೇಂದ್ರವನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫೆಸಿಲಿಟಿ ಏನಿದೆ ದಿಸ್ ಇಸ್ ಕ್ರಿಯೇಟೆಡ್ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಂದ್ರೆ IIT ಮಡ್ರಾಸ್ ನಲ್ಲಿರ್ತಕ್ಕಂಥ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಈ ಒಂದು ವಿಭಾಗದಲ್ಲಿ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಇಂಡಿಯಾ ಸ್ಪೇಸ್ ಟೆಕ್ನಾಲಜಿ ಕೇಪಬಿಲಿಟೀಸ್ ಅಂದ್ರೆ ಭಾರತ ದೇಶದ ಬಾಹ್ಯಾಕಾಶ ತಂತ್ರಜ್ಞಾನದ ಸಾಮರ್ಥ್ಯ ಏನಿರುತ್ತೆ ಸೊ ಇದು ವೃದ್ಧಿ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಸೆಂಟರ್? ಈ ಒಂದು ಕೇಂದ್ರದ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಇಟ್ ಫೋಕಸಸ್ ಆನ್ ಥರ್ಮಲ್ ಮ್ಯಾನೇಜ್ಮೆಂಟ್ ಫಾರ್ ಸ್ಪೇಸ್ ಕ್ರಾಫ್ಟ್ ಅಂಡ್ ಲಾಂಚ್ ವೆಹಿಕಲ್ಸ್. ಅಂದ್ರೆ ಈ ಒಂದು ಉಡಾವಣಾ ವಾಹನಗಳು ಅದ್ರ ಜೊತೆಗೆ ಈ ಬಾಹ್ಯಾಕಾಶ ನೌಕೆಗಳೇನಿರ್ತವೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಉಷ್ಣ ನಿರ್ವಹಣೆ. ಬಿಕಾಸ್ ನಾವೊಂದು ನೌಕೆಯನ್ನ ಲಾಂಚ್ ಮಾಡಿದಾಗ ಅಥವಾ ಬಾಹ್ಯಾಕಾಶ ನೌಕೆಯನ್ನ ಲಾಂಚ್ ಮಾಡಿದಾಗ ಇಟ್ ಅಂಡರ್ ಗೋಸ್ ಇನ್ ಟು ಲಾಟ್ ಆಫ್ ಟೆಂಪರೇಚರ್ ಚೇಂಜಸ್ ಅಂದ್ರೆ ಸಾಕಷ್ಟು ಉಷ್ಣಾಂಶಗಳ ಬದಲಾವಣೆಗೆ ಒಳಗಾಗುತ್ತೆ. ಸೊ ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಸೆಂಟರ್
ಸೆಂಟರ್ನಿಂದ ದೇ ಟ್ರೈ ಟು ಅಡ್ರೆಸ್ ವೇರಿಯಸ್ ಚಾಲೆಂಜಸ್ ಲೈಕ್ ಹೀಟ್ ಡೆಸಿಪೇಷನ್ ಮತ್ತೆ ಕೂಲಿಂಗ್ ಸಿಸ್ಟಮ್, ಅಂದ್ರೆ ಶಾಖವನ್ನ ಹರಡುವಿಕೆ ಮತ್ತೆ ತಂಪಾಗಿಸುವ ಒಂದು ಪ್ರಕ್ರಿಯೆಗಳೇನಿರ್ತವೆ, ಸೊ ಇದರ ಬಗ್ಗೆ ಇರ್ತಕ್ಕಂಥ ಸವಾಲುಗಳನ್ನ ಪರಿಹರಿಸಲಿಕ್ಕೆ ಈ ಒಂದು ಸೆಂಟರ್ ನಲ್ಲಿ ಅಥವಾ ಕೇಂದ್ರದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಥವಾ ಸಂಶೋಧನೆಗಳನ್ನ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಕಾರಣ ಏನಂದ್ರೆ ಆತ್ಮನಿರ್ಭರ್ ಭಾರತ್ ಅಂದ್ರೆ ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬನೆ. ನಮ್ಮ ಒಂದು ಸ್ಪೇಸ್ ಸೆಕ್ಟರ್ ಅಥವಾ ಬಾಹ್ಯಾಕಾಶ ವಲಯ ಏನಿದೆ, ಸೊ ಇದರಲ್ಲಿ ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬನೆಯನ್ನ ಸಾಧಿಸಲಿಕ್ಕೂ ಕೂಡ ಸೊ ಈ ಒಂದು ಇನಿಷಿಯೇಟಿವ್ ಅಲೈನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ಟು ಎಸ್ಟಾಬ್ಲಿಷ್ ದಿಸ್ ಸೆಂಟರ್, ಸೊ ದೇ ಕೊಲಾಬರೇಟೆಡ್ ವಿತ್ ಇಸ್ರೋ. ಸೊ ಇಸ್ರೋದೊಂದಿಗೆ ಕೊಲಾಬರೇಷನ್ ಅನ್ನ ಮಾಡಿಕೊಂಡು ಈ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ನಮ್ಮ ಭಾರತ ದೇಶದ ಸ್ಪೇಸ್ ಸೆಕ್ಟರ್ ನಲ್ಲಿ ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು, ಟ್ರೈನಿಂಗ್ ತರಬೇತಿಯನ್ನ ನೀಡ್ತಕ್ಕಂಥದ್ದು, ಅದ್ರ ಜೊತೆಗೆ ಎನ್ಕರೇಜಿಂಗ್ ಇಸ್ರೋ ಸೈಂಟಿಸ್ಟ್ ಟು ಡೂ ಪರ್ಸ್ಯೂ ಅಡ್ವಾನ್ಸ್ ಡಿಗ್ರಿ, ಅಂದ್ರೆ ಇಸ್ರೋ ವಿಜ್ಞಾನಿಗಳು ಒಂದು ಅಡ್ವಾನ್ಸ್ಡ್ ಡಿಗ್ರಿಯನ್ನು ಮಾಡಲಿಕ್ಕೂ ಕೂಡ ಸೊ ಇದು ಪ್ರೋತ್ಸಾಹ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಟು ಇಂಡಿಯಾ, ನಮ್ಮ ಭಾರತ ದೇಶಕ್ಕೆ ಇದರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಗಗನಯಾನ್ ಇದೆ, ಲೂನಾರ್ ಎಕ್ಸ್ಪ್ಲೋರೇಷನ್ ಇದೆ, ಮತ್ತೆ ಇಂಟರ್ ಪ್ಲಾನೆಟರಿ ಪ್ರಾಜೆಕ್ಟ್ಸ್ ಏನಿದ್ದಾವೆ, ಸೊ ಅದಕ್ಕೆಲ್ಲ ಇಲ್ಲಿ ಮಾಡ್ತಕ್ಕಂಥ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಏನಿರುತ್ತೆ, ಸೊ ಅದೆಲ್ಲ ಮುಂದೆ ನಮಗೆ ಕೊಡುಗೆ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ಡೆವಲಪ್ಮೆಂಟ್ ಆಫ್ ರೀಯೂಸಬಲ್ ಸ್ಪೇಸ್ ಕ್ರಾಫ್ಟ್, ಅಂದ್ರೆ ಮರು ಬಳಕೆ ಮಾಡಬಹುದಾಗಿರ್ತಕ್ಕಂಥ ಬಾಹ್ಯಾಕಾಶ ನೌಕೆಗಳನ್ನ ಡೆವಲಪ್ ಮಾಡಲಿಕ್ಕೂ ಕೂಡ ಈ ಒಂದು ಸಂಶೋಧನೆಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕೇಪಬಿಲಿಟೀಸ್, ಅಂದ್ರೆ ಆಳವಾದ ಬಾಹ್ಯಾಕಾಶ ಸಂಶೋಧನೆಗಳನ್ನ ಮಾಡಲಿಕ್ಕೂ ಕೂಡ ಸೊ ಇಲ್ಲಿ ಮಾಡ್ತಕ್ಕಂಥ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಮಗೆ ಬಹಳ ಉಪಯುಕ್ತವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಕೇಂದ್ರಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಎಸ್ ರಾಮಕೃಷ್ಣನ್ ಅವರ ಹೆಸರನ್ನ ಇಟ್ಟಿರ್ತಾರೆ. ಸೊ ಯಾರಿದು ಎಸ್ ರಾಮಕೃಷ್ಣನ್ ಅನ್ನೋರು ಯಾರು ಅಂತ ನಾವು ನೋಡೋದಾದ್ರೆ, ಸೊ ಇವರು IIT ಮಡ್ರಾಸ್ ಅಲುಮ್ನಸ್ ಆಗಿರ್ತಾರೆ. ಅಲುಮ್ನಸ್ ಅಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ ಆಗಿರ್ತಾರೆ. ಸೊ ಇವರು ನಮ್ಮ ಏರೋಸ್ಪೇಸ್ ಇಂಜಿನಿಯರ್, ಅಂದ್ರೆ ಇವರು ಏರೋಸ್ಪೇಸ್ ಇಂಜಿನಿಯರ್ ಆಗಿರ್ತಾರೆ. ಸೊ ಇವರು ಯಾವ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಯನ್ನ ಕೊಟ್ಟಿರ್ತಾರೆ ಅಂದ್ರೆ, ಸೊ ಇಂಡಿಯಾಸ್ ಲಾಂಚ್ ವೆಹಿಕಲ್ ಪ್ರೋಗ್ರಾಮ್ಸ್ ಅಲ್ಲಿ PSLV ಅನ್ನ ಡೆವಲಪ್ ಮಾಡಲಿಕ್ಕೆ ಮತ್ತೆ GSLV Mark 3 ಏನಿದೆ, ಸೊ ಇವುಗಳನ್ನ ಡೆವಲಪ್ ಮಾಡಲಿಕ್ಕೆ ಕೊಡುಗೆಯನ್ನ ನೀಡಿರ್ತಕ್ಕಂಥ ಎಸ್ ರಾಮಕೃಷ್ಣನ್ ಅವರ ಹೆಸರನ್ನ ಸೊ ಈ ಒಂದು ಕೇಂದ್ರಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ರಾಜಸ್ಥಾನ ಪರಮಾಣು ಶಕ್ತಿ ಯೋಜನೆ ಎಲ್ಲಿದೆ? ಸೊ ವೇರ್ ಇಸ್ ದಿ ರಾಜಸ್ಥಾನ್ ಅಟಾಮಿಕ್ ಪವರ್ ಪ್ರಾಜೆಕ್ಟ್ ಲೊಕೇಟೆಡ್? ಸೊ ರಾಜಸ್ಥಾನದಲ್ಲಿರ್ತಕ್ಕಂಥ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿತ್ತೋರ್ಗಢ ರಾಜಸ್ಥಾನದಲ್ಲಿ ಅಥವಾ ಚಿತ್ತೋರ್ಗಢದಲ್ಲಿ ಸೊ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರವನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಇಂಡಿಯಾಸ್ ಥರ್ಡ್ ಹೋಮ್ ಬಿಲ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಟಾರ್ಟ್ಸ್ ಆಪರೇಟಿಂಗ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಇರ್ತಕ್ಕಂಥ ರಿಯಾಕ್ಟರ್ಗಳೇನಿರ್ತವೆ, ಎಲ್ಲ ರಿಯಾಕ್ಟರ್ಗಳನ್ನ ನಾವು ಬಹುಶಃ ಬೇರೆ ದೇಶಗಳಿಂದ ತರಿಸ್ಕೊಂಡಿರ್ತೇವೆ. ಬಟ್ ಇದುವರೆಗೂ ಎರಡು ಇಂಡಿಜಿನಸ್ ಅಂದ್ರೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ 2 ರಿಯಾಕ್ಟರ್ಗಳನ್ನ ಆಲ್ರೆಡಿ ನಾವು ಲಾಂಚ್ ಮಾಡಿರ್ತೇವೆ. ಸೊ ಈ ಪಟ್ಟಿಗೆ ಈಗ 3ನೇದು ಅಂದ್ರೆ ಭಾರತ ದೇಶದಲ್ಲಿಯೇ ಸ್ಥಳೀಯವಾಗಿ ಡೆವಲಪ್ ಆಗಿರ್ತಕ್ಕಂಥ 3ನೇ ರಿಯಾಕ್ಟರ್ ಅನ್ನ ಈಗ ಕಾರ್ಯಾಚರಣೆಗೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಅಥವಾ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರಗಳನ್ನ ನಾವು ಎಲ್ಲೆಲ್ಲಿ ನೋಡಬಹುದು ಅಂದ್ರೆ, ಸೊ ಫಸ್ಟ್ ಈಸ್ ರಾಜಸ್ಥಾನದಲ್ಲಿ, ಸೊ ರಾಜಸ್ಥಾನದ ಕೋಟಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇದು ಗುಜರಾತ್ನ ತಾಪಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೂರನೇದನ್ನ ನಾವು ಮಹಾರಾಷ್ಟ್ರದಲ್ಲಿ ನೋಡಬಹುದಾಗಿರುತ್ತೆ. ನಾಲ್ಕನೇದು ನಮ್ಮ ಕರ್ನಾಟಕದಲ್ಲಿರೋದನ್ನ ಕೈಗಾ ಅಂತ ಕರಿತೇವೆ. ಸೊ ತಮಿಳುನಾಡಿನಲ್ಲಿ 2 ಪರಮಾಣು ವಿದ್ಯುತ್ ಸ್ಥಾವರಗಳಿರುತ್ತೆ. ಒಂದು ಮಡ್ರಾಸ್ ಆಗಿರುತ್ತೆ, ಅದನ್ನ ನಾವು ಕಲ್ಪಕಂ ಅಂತ ಹೇಳ್ತೇವೆ. ಇನ್ನೊಂದನ್ನ ನಾವು ಕೂಡಂಕುಳಂನಲ್ಲಿ ನೋಡಬಹುದಾಗಿರುತ್ತೆ. ದೇರ್ ಇಸ್ ಒನ್ ಮೋರ್ ಇನ್ ಉತ್ತರ ಪ್ರದೇಶ್. ಸೊ ಇದನ್ನ ನಾವು ನರೋರಾ ಅಂತ ಕರಿತೇವೆ. ಹಾಗಿದ್ರೆ ಸೊ ನಾನು ಹೇಳ್ದಾಗೆ ಇದು 3ನೇದು ಅಂದ್ರೆ ಇಂಡಿಜಿನಸ್ಲಿ ಡೆವಲಪ್ ಮಾಡಿರ್ತಕ್ಕಂಥ
ರಿಯಾಕ್ಟರ್ಗಳಲ್ಲಿ ಇದು ಮೂರನೇದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಗುಜರಾತ್ನಲ್ಲಿ ಎರಡನ್ನ ಲಾಂಚ್ ಮಾಡಿರ್ತಾರೆ, ಅದನ್ನ KAPS-3 ಮತ್ತೆ KAPS-4 ಅಂತ ಹೇಳ್ತಾರೆ. ಸೊ ಈಗ ನಾವು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ರಾಜಸ್ಥಾನದಲ್ಲಿರೋದನ್ನ ನಾವು RAPS-7 ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಇಂಡಿಜಿನಸ್ಲಿ ಅಥವಾ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಪಟ್ಟಿಗೆ ಒಟ್ಟು 3 ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಇಂಡಿಯಾಸ್ ಥರ್ಡ್ ಇಂಡಿಜಿನಸ್ 700 ಮೆಗಾವ್ಯಾಟ್, ಅಂದ್ರೆ ಅದರ ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ 700 ಮೆಗಾವ್ಯಾಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿರುತ್ತೆ. ಸೊ ದಿಸ್ ಈಸ್ ಯೂನಿಟ್ 7 ಆಫ್ ರಾಜಸ್ಥಾನ್ ಅಟಾಮಿಕ್ ಪವರ್ ಪ್ರಾಜೆಕ್ಟ್. ಇದನ್ನೇ ನಾವು RAPP ಅಂತ ಹೇಳಿದ್ದು. ಸೊ RAPP ಯ ಸರಣಿಯಲ್ಲಿ ಇದು 7ನೇದಾಗಿರುತ್ತೆ. 6 ಆಲ್ರೆಡಿ ಫಂಕ್ಷನಲ್ ಆಗಿದೆ. ಸೊ ಇವಾಗ 7ನೇದರ ವಿಶೇಷತೆ ಏನು ಅಂದ್ರೆ, ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ರಿಯಾಕ್ಟರ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ನ್ಯೂಕ್ಲಿಯರ್ ಎನರ್ಜಿ ಏನಿರುತ್ತೆ, ಸೊ ಇದರಲ್ಲಿ ಒಂದು ಮೈಲಿಗಲ್ಲು ಅಥವಾ ಮೈಲ್ ಸ್ಟೋನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅನ್ನು ನಾವು ನೋಡೋದಾದ್ರೆ, ಸೊ RAPP-7 ಏನಿದೆ, ಸೊ ಇದು ರೌಟಾ ಬಾಟಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ರಾಜಸ್ಥಾನದ ರವಟ್ ಬಾಟಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಪಾರ್ಟ್ ಆಫ್ ರಾಜಸ್ಥಾನ್ ಅಟಾಮಿಕ್ ಪವರ್ ಪ್ರಾಜೆಕ್ಟ್. ಸೊ ಇದು ರಾಜಸ್ಥಾನದ ಪರಮಾಣು ವಿದ್ಯುತ್ ಯೋಜನೆಯ ಭಾಗವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಆಸ್ ಐ ಟೋಲ್ಡ್ ಯು ಇದು ಥರ್ಡ್ ಒನ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಗುಜರಾತ್ನಲ್ಲಿ KAPS-3 ಮತ್ತೆ KAPS-4 ಏನಿರ್ತವೆ, ಸೊ ಇವೆರಡೂ ಕೂಡ ಗುಜರಾತ್ನ ಕಾಕ್ರಾಪರ್ನಲ್ಲಿ ಸೊ ಇಂಡಿಜಿನಸ್ಲಿ ಡೆವಲಪ್ ಆಗಿರ್ತಕ್ಕಂಥ ರಿಯಾಕ್ಟರ್ಸ್ಗಳಾಗಿ ಈಗಾಗಲೇ 2 ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನ ಅದ್ರ ಬಗ್ಗೆ ನಾವು ಜಸ್ಟ್ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಝೀರೋ ಎಮಿಷನ್ ಕ್ಲೀನ್ ಎನರ್ಜಿ ಅಂತ ಕರಿತೇವೆ. ಅಂದ್ರೆ ಯಾವುದೇ ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪಾದನೆ ಆಗದೆ ಇರತಕ್ಕಂಥ ಒಂದು ಶುದ್ಧವಾದ ಇಂಧನ ಅಂತ ನಾವು ಹೇಳ್ಬೋದಾಗಿರುತ್ತೆ. ಬಟ್ ಇದನ್ನ ನಾವು ರಿನ್ಯೂಯಬಲ್ ಎನರ್ಜಿ ಅಂತ ಕರೆಯೋದಿಲ್ಲ, ನವೀಕರಿಸಬಹುದಾದ ಇಂಧನ ಅಂತ ಕರೆಯೋದಿಲ್ಲ, ಬಿಕಾಸ್ ಅದು ಅನ್ಲಿಮಿಟೆಡ್ ಆಗಿರೋದಿಲ್ಲ. ಸೊ ಅದಕ್ಕೆ ಸಮ್ ಡೇ ಅದು ಎಂಡ್ ಆಗ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಅದರಿಂದ ಇದನ್ನ ನವೀಕರಿಸಬಹುದಾದ ಅಥವಾ ರಿನ್ಯೂಯಬಲ್ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಟ್ ಜನರೇಟ್ಸ್ ಎನರ್ಜಿ ಥ್ರೂ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಪರಮಾಣು ವಿದಳನ ಅಂತ ಕರಿತೇವೆ. ಸೊ ಇದು ಎನರ್ಜಿಯನ್ನ ಯಾವ ಪ್ರೋಸೆಸ್ ನ ಮುಖಾಂತರ ಡೆವಲಪ್ ಮಾಡುತ್ತೆ ಅಂದ್ರೆ ಪರಮಾಣು ವಿದಳನ ಮಾಡುವ ಮುಖಾಂತರ ಉತ್ಪತ್ತಿ ಮಾಡುತ್ತೆ. ಅದರ ಅರ್ಥ ಏನು ಅಂದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಯುರೇನಿಯಂ ಆಟಮ್ಸ್, ಅಂದ್ರೆ ಯುರೇನಿಯಂ ಪರಮಾಣುಗಳೇನಿರ್ತವೆ ಅದನ್ನ ವಿಭಜನೆ ಮಾಡುವ ಮುಖಾಂತರ ಸೊ ಇದು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಏನು ಉತ್ಪತ್ತಿ ಆಗುತ್ತೆ ಅಂದ್ರೆ ಹೀಟ್ ಉತ್ಪತ್ತಿ ಆಗುತ್ತೆ, ಶಾಖ ಉತ್ಪತ್ತಿ ಆಗುತ್ತೆ. ಈ ಶಾಖದಿಂದ ಸ್ಟೀಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಸ್ಟೀಮ್ ಅಥವಾ ಉಗಿಯನ್ನ ಕ್ರಿಯೇಟ್ ಮಾಡ್ತಾರೆ. ಈ ಸ್ಟೀಮ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಟರ್ಬೈನ್ ಗಳನ್ನ ರೊಟೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಟರ್ಬೈನ್ ಗಳು ರೊಟೇಟ್ ಆದಾಗ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲದರಲ್ಲೂ ಕಾಮನ್ಲಿ ಟರ್ಬೈನ್ಸ್ ಇದ್ದೇ ಇರುತ್ತೆ. ಬಟ್ ಆ ಟರ್ಬೈನ್ ಅನ್ನ ರೊಟೇಟ್ ಮಾಡ್ಲಿಕ್ಕೆ ಯಾವ ರೀತಿ ಎನರ್ಜಿಯನ್ನ ಅವರು ಯೂಸ್ ಮಾಡ್ತಾರೆ, ಸೊ ಅದರ ಮೆಥಡ್ ನ ಆಧಾರದ ಮೇಲೆ ಅದನ್ನ ನಾವು ಲೇಬಲ್ ಮಾಡ್ತೇವೆ. ಸೊ ಹಾಗಿದ್ರೆ ಈ ಟರ್ಬೈನ್ ಅನ್ನ ರೊಟೇಟ್ ಮಾಡ್ಲಿಕ್ಕೆ ನಾವು ನ್ಯೂಕ್ಲಿಯರ್ ಎನರ್ಜಿಯನ್ನ ಬಳಕೆ ಮಾಡೋದ್ರಿಂದ ಸೊ ಇದನ್ನ ನಾವು ನ್ಯೂಕ್ಲಿಯರ್ ಎನರ್ಜಿ ರಿಯಾಕ್ಟರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಪ್ರೆಷರೈಸ್ಡ್ ಹೆವಿ ವಾಟರ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ತಾರೆ. ಸೊ ದೇ ಯೂಸ್ ನ್ಯಾಚುರಲ್ ಯುರೇನಿಯಂ ಆಸ್ ಫ್ಯೂಯಲ್, ಅಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಯುರೇನಿಯಂ ಅನ್ನ ಇಲ್ಲಿ ಇಂಧನವಾಗಿ ಬಳಕೆ ಮಾಡ್ತಾರೆ. ಅಂಡ್ ಹೆವಿ ವಾಟರ್ ಆಸ್ ಬೋತ್ ಕೂಲೆಂಟ್ ಮತ್ತೆ ಮಾಡರೇಟರ್, ಅಂದ್ರೆ ಹೆವಿ ವಾಟರ್ ಅನ್ನ ಕೂಲೆಂಟ್ ಆಗೂ ಯೂಸ್ ಮಾಡ್ತಾರೆ, ಮಾಡರೇಟರ್ ಆಗೂ ಕೂಡ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಮೆಥಡ್ ನಲ್ಲಿ ಹಾರಿಜಾಂಟಲ್ ಸಿಲಿಂಡ್ರಿಕಲ್ ವೆಸಲ್ ಅನ್ನ ಬಳಕೆ ಮಾಡ್ತಾರೆ. ಹಾರಿಜಾಂಟಲ್ ಅಂದ್ರೆ ಸಮತಲವಾಗಿರ್ತಕ್ಕಂಥ ಒಂದು ಸಿಲಿಂಡ್ರಿಕಲ್ ಪಾತ್ರೆ ಅಥವಾ ಒಂದು ವೆಸಲ್ ಅನ್ನ ಯೂಸ್ ಮಾಡ್ತಾರೆ. ಆ ವೆಸಲ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಕ್ಯಾಲೆಂಡ್ರಿಯಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದರ ಮುಖಾಂತರ ನ್ಯೂಕ್ಲಿಯರ್ ಎನರ್ಜಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ 700 ಮೆಗಾವ್ಯಾಟ್ ಆಫ್ ರಿಯಾಕ್ಟರ್ ಅಟ್ 85% ಆಫ್ ದಿ ಪ್ಲಾಂಟ್ ಲೋಡ್ ಏನಿರುತ್ತೆ, ಸೊ ಇದು 5.2 ಬಿಲಿಯನ್ ಯೂನಿಟ್ಸ್ ಆಫ್ ಕ್ಲೀನ್ ಎಲೆಕ್ಟ್ರಿಸಿಟಿಯನ್ನ ವಾರ್ಷಿಕವಾಗಿ ಉತ್ಪಾದನೆ ಮಾಡ್ತಾ ಇದೆ. ಅಂದ್ರೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನಿದ್ದಾವೆ, ಸೊ ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ವಾರ್ಷಿಕವಾಗಿ ಸುಮಾರು 5.2 ಬಿಲಿಯನ್ ಯೂನಿಟ್ ಅಷ್ಟು ಶುದ್ಧ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ 4.5 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವೆಲೆಂಟ್ ಎಮಿಷನ್ ಅನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಅಂದ್ರೆ ಸೊ ಇದೇ ವಿದ್ಯುತ್ ಅನ್ನ ನಾವು ಕೋಲಿಂದ ಏನಾದರೂ ಉತ್ಪತ್ತಿ ಮಾಡಿದ್ದರೆ 4.5 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತಾ ಇತ್ತು. ಸೊ ಇವಾಗ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಉತ್ಪತ್ತಿ ಆಗದೆ ತಡೆ ಹಿಡಿಬಹುದಾಗಿರುತ್ತೆ. ಸೊ ಅದರಿಂದ
ಇದನ್ನು ನಾವು ಶುದ್ಧ ಇಂಧನ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಕಮ್ ಟು ಲಾಸ್ಟ್ ಆರ್ಟಿಕಲ್. ಅಪರೂಪದ ಮಾನವನ ಕರೋನಾ ವೈರಸ್, ಇದನ್ನು ನಾವು HKU1 ಅಂತ ಕರಿತೇವೆ. ಸೊ ಇದು ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ? ಸೊ ವೇರ್ ವಾಸ್ ದಿ ರೇರ್ ಹ್ಯೂಮನ್ ಕರೋನಾ ವೈರಸ್ HKU1 ರೀಸೆಂಟ್ಲಿ ಲೊಕೇಟೆಡ್? ಸೊ ಅಥವಾ ಡಿಟೆಕ್ಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇತ್ತೀಚೆಗೆ ಇದು ನಮ್ಮ ಭಾರತ ದೇಶದ ಕೋಲ್ಕತ್ತಾದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೋಲ್ಕತ್ತಾದಲ್ಲಿರ್ತಕ್ಕಂಥ 45 ಇಯರ್ ಓಲ್ಡ್ ಮಹಿಳೆಯಲ್ಲಿ ಈ ಒಂದು ಕೊರೋನಾ ವೈರಸ್, ಇದನ್ನು ನಾವು HKV1 ಅಂತ ಹೇಳ್ತೇವೆ, U1 ಅಂತ ಹೇಳ್ತೇವೆ. ಸೊ ಇದು ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಈಸ್ HKU1? HKU1 ಅನ್ನು ನಾವೇನಂತ ಕೂಡ ಕರಿತೀವಿ ಅಂದರೆ ಬೀಟಾ ಕೊರೋನಾ ವೈರಸ್ ಹಾಂಗ್ಕಾಂಗೋ ನೇನ್ಸೆನ್ ಅಂತ ಕರಿತೇವೆ. ಸೊ ಇದನ್ನ ಹಾಂಗ್ಕೊನೆನ್ಸ್ ಅಂತ ಕರಿತೇವೆ. ಹಾಂಗ್ಕೊನೆನ್ಸ್ ಅಂತ ಯಾಕೆ ಕರಿತೇವೆ ಅಂದರೆ, ಸೊ ಇದು ಮೊಟ್ಟ ಮೊದಲ ಬಾರಿಗೆ ಇದನ್ನ ಕಂಡುಹಿಡಿದಿರ್ತಕ್ಕಂಥದ್ದು ಹಾಂಗ್ಕಾಂಗ್ ಯೂನಿವರ್ಸಿಟಿಯಲ್ಲಿ ಕಂಡುಹಿಡಿದಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಹಾಂಗ್ಕೊನೆನ್ಸ್ ಅಂತ ಕರೀತಾರೆ. ಸೊ ಈ ಒಂದು ವೈರಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ 2004ರಲ್ಲಿ ಹಾಂಗ್ಕಾಂಗ್ ಲ್ಯಾಬೊರೇಟರಿಯಲ್ಲಿ ಪತ್ತೆ ಮಾಡಿರ್ತಾರೆ. ಸೊ ಈ ಒಂದು ವೈರಸ್ ಈಗ ಭಾರತ ದೇಶದ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ಇದು ಕರೋನಾ ರೀತಿಯಲ್ಲಿಯೇ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಉಸಿರಾಟ ವ್ಯವಸ್ಥೆಗೆ ಇನ್ಫೆಕ್ಟ್ ಮಾಡ್ತಕ್ಕಂಥ ಒಂದು ಡಿಸೀಸ್ ಆಗಿರುತ್ತೆ. ಅನ್ಲೈಕ್ ಸಾರ್ಸ್ ಕೋವಿಡ್-2, ಸೊ ಈ ಒಂದು ಸಾರ್ಸ್ ಕೋವಿಡ್-2 ಏನಿದೆ, ಸೊ ಇದರಂತೆಯೇ ಇದು ಕೂಡ ಲೆಸ್ ಸಿವಿಯರ್, ಅಂದ್ರೆ ಇದು ಹೆಚ್ಚು ಗಂಭೀರವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರೋದಿಲ್ಲ. ಸೊ ಇದು ಪೊಟೆನ್ಷಿಯಲ್ ಪ್ಯಾಂಡಮಿಕ್ ಕೂಡ ಆಗಿರೋದಿಲ್ಲ, ಅಂದ್ರೆ ಅದು ಕೊರೋನಾ ರೀತಿಯಲ್ಲಿ ಸ್ಪ್ರೆಡ್ ಆಗಿ ಇಡೀ ಪ್ರಪಂಚಕ್ಕೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ಉಂಟು ಮಾಡಿತ್ತು, ಸೊ ಆ ರೀತಿಯ ಸಾಮರ್ಥ್ಯವನ್ನ ಹೊಂದದೇ ಇರತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದರ ಟ್ರಾನ್ಸ್ಮಿಷನ್ ಆಬ್ವಿಯಸ್ಲಿ ಇದು ಏರ್ಬೋರ್ನ್ ಆಗಿರುತ್ತೆ. ಸೊ ಡ್ರಾಪ್ಲೆಟ್ಗಳ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದಕ್ಕೆ ಯಾವುದೇ ವ್ಯಾಕ್ಸಿನ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರೋದಿಲ್ಲ. ಸೊ ಅದಕ್ಕೆ ಬರ್ತಕ್ಕಂಥ ಸಿಂಪ್ಟಮ್ಗಳನ್ನು ವಾಸಿ ಮಾಡುವ ಮುಖಾಂತರ ಸೊ ಈ ಒಂದು ಕಾಯಿಲೆಯನ್ನು ಟ್ರೀಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 834. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇದು ಇವತ್ತಿನ ಪ್ರಶ್ನೆ ಸಂಖ್ಯೆ 1. ಸೊ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನು ನೋಡಿ ಉತ್ತರ ಕೊಡ್ಬೋದು. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.